ರಾಜಧಾನಿ ಬೆಂಗಳೂರು. ಅಂದು ಕೆಂಪೇಗೌಡರು ಕಟ್ಟಿದ್ದ ಬೆಂದ ಕಾಳೂರು ಇಂದು ದೇಶ ವಿದೇಶಗಳಲ್ಲಿ ಹೆಮ್ಮೆಯಿಂದ ಮಾತನಾಡಿಕೊಳ್ಳುವ ಸಿಲಿಕಾನ್ ಸಿಟಿಯಾಗಿದೆ. ಸಾಫ್ಟ್ವೇರ್ನಲ್ಲಿ ಎತ್ತರಕ್ಕೆ ಬೆಳೆದಿದೆ. ಟೆಕ್ನಾಲಜಿಯಲ್ಲಿ ದೇಶದ ಗಮನ ಸೆಳೆದಿದೆ. ಎಜುಕೇಶನ್ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ವಿಶ್ವ ಹೂಡಿಕೆದಾರರು ಲಕ್ಷಾಂತರ ಕೋಟಿ ಬಂಡವಾಳ ಹಾಕೋದಕ್ಕೆ ಸಿದ್ಧವಾಗಿದ್ದಾರೆ. ಹೈಟೆಕ್ ಸಿಟಿಯಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರದಲ್ಲಿ ಇನ್ನೇನು ಮೆಟ್ರೋ ರೈಲು ಸಂಚರಿಸಲು ಸಿದ್ಧವಾಗಿ ನಿಂತಿದೆ. ಗಗನಚುಂಬಿ ಕಟ್ಟಡಗಳು ಮೇಲೇಳ್ತಾ ಇದ್ದಾವೆ. ಭೂಮಿಗೆ ಚಿನ್ನದ ಬೆಲೆ ಆಗಿದೆ. ಹೀಗೆ ಸಿಟಿ ಒಂದು ಕಡೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ರೆ ನಾವು ಯಾರಿಗೇನು ಕಮ್ಮಿ ಅಂತ ಭೂಗತ ಲೋಕದ ರೌಡಿಗಳು ರೌಡಿಸಮ್ನು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗೆ ರೌಡಿಸಮ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಮೌಂಟ್ ಎವರೆಸ್ಟ್ ತರ ಏರ್ತಾ ಹೋಗ್ತಿದೆ. 1996ರಲ್ಲಿ IPS ಅಗ್ನಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ರು. 2007ರಲ್ಲಿ ಮತ್ತೆ ಇವರೆಲ್ಲ ಚಿಗುರೋದಕ್ಕೆ ಶುರು ಮಾಡಿದಾಗ ಬೆವರು ಇಳಿಸಿದ್ರು. ಪೊಲೀಸ್ ಆಫೀಸರ್ಗಳಾದ ಸಾಂಗ್ಲಿಯಾನ, ಅಶೋಕ್ ಕುಮಾರ್, BK ಶಿವರಾಮ್, ಶಂಕರ್ ಬಿದ್ರಿ ಇವರೆಲ್ಲ ಕ್ರಿಮಿನಲ್ಸ್ಗಳ ಪಾಲಿಗೆ ಸಿಂಹ ಸ್ವಪ್ನ ಆಗಿದ್ರು. ಹಾಗಾದ್ರೆ ಈಗ ಈ ವೈಲೆನ್ಸ್ ನ ತಡೆಯೋಕೆ ಕದರ್ ಆಫೀಸರ್ ಯಾರು ಇಲ್ವಾ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ನಮ್ಮ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇಂಡಿಯಾಗೆ ನಂಬರ್ 1. ಇಲ್ಲಿ ಪ್ರತಿಯೊಬ್ಬ ಪೊಲೀಸ್ ಕದರಾಗೇ ಇದ್ದಾರೆ. ಕರ್ತವ್ಯಕ್ಕೆ ತಮ್ಮ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದಾರೆ. ನಮ್ಮ ಪೊಲೀಸ್ ಅನ್ಯಾಯನ ಮಟ್ಟ ಹಾಕೋದ್ರಲ್ಲಿ ನಿಸ್ಸೀಮರು, ಕ್ರಿಮಿನಲ್ಸ್ಗಳನ್ನ ಹಿಡಿಯೋದ್ರಲ್ಲಿ ಚಾಣಾಕ್ಷರು. ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಡೇರ್ ಡೆವಿಲ್ಸ್ಗಳು. ಗುಡ್, ವೆರಿ ಗುಡ್. ನನ್ನ ಫಾಸ್ಟ್ಗೆ ರೀಚ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಈ ಕಾನ್ಸಂಟ್ರೇಷನ್ ಇದ್ರೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿದ್ದು ಸಾಧಿಸಬಹುದು, ನಿಮ್ಮ ಗುರಿ ಮುಟ್ಟಬಹುದು. ಹಾಗಾದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫಿಟ್ ಆಗಿದ್ದೀವಾ ಸರ್? ಪೊಲೀಸ್ ಆಗೋವನಿಗೆ ಫಿಸಿಕಲ್ ಫಿಟ್ನೆಸ್ ಜೊತೆ ಬುದ್ಧಿನೂ ಚುರುಕಾಗಿರ್ಬೇಕು, ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾಕೆಂದ್ರೆ 360 ಡಿಗ್ರೀಸ್ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಸರ್, ರಿಯಲಿ ವಿಲ್ ಫಾಲೋ ಇಟ್ ಸರ್. ಪೊಲೀಸ್ ಆಫೀಸರ್ ಆಗಬೇಕು ಅಂತ ದೊಡ್ಡ ಕನಸಿದೆ ಸರ್. ಪ್ರತಿಯೊಬ್ಬ ಮನುಷ್ಯ ಲೈಫ್ ನಲ್ಲಿ ನಾನು ಅದಾಗಬೇಕು ಇದಾಗಬೇಕು ಅಂತ ಕನಸು ಕಾಣ್ತಾನೆ. ಆದ್ರೆ ಅದಕ್ಕೆ ತಕ್ಕ ಶ್ರಮ ಪಟ್ಟು ಶ್ರದ್ಧೆಯಿಂದ ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ತನ್ನ ಗುರಿ ಮುಟ್ಟಾನೆ. ನಾವ್ ಅನ್ಕೊಂಡಿರೋ ಗುರಿನ ಮುಟ್ಲೇಬೇಕು ಅನ್ನೋ ಛಲ ನಮ್ಮಲ್ಲಿದೆ ಸರ್. ನಾವ್ ಡಿಪಾರ್ಟ್ಮೆಂಟ್ ಸೇರಿ ನ್ಯಾಯ, ನೀತಿ, ಧರ್ಮದಿಂದ ಅನ್ಯಾಯನ ಮಟ್ಟ ಹಾಕಿ ಸಮಾಜ ಸೇವೆ ಮಾಡ್ಬೇಕು ಅಂತಿದೀವಿ. ವೆರಿ ಗುಡ್. ಈ ಗತ್ತು, ಈ ಸ್ಟಿಫ್ನೆಸ್ ಪೊಲೀಸ್ಗೆ ಇರ್ಬೇಕು.
ಸರ್ ನೀವು ಹೇಳ್ಕೊಟ್ಟಿದ್ದನ್ನ ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ದಕ್ಕೆ ಸರ್ ಈ ದಿನ ನಿಮ್ಮ ಹತ್ರ ಹೊಗಳ್ಸ್ಕೊಂತ ಇರೋದು. ದೇಶ ಕಾಯೋ ಮಿಲಿಟರಿ ಆಗೋನ್ಗೆ, ಕಾನೂನು ಕಾಪಾಡೋ ಪೊಲೀಸ್ ಆಗೋನ್ಗೆ, ರಾಜ್ಯ ಆಳೋ ಪೊಲಿಟಿಷಿಯನ್ ಆಗೋನ್ಗೆ ಜವಾಬ್ದಾರಿ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್. ಆದ್ರೆ ಅದಕ್ಕೆ ತಕ್ಕ ಶ್ರಮ ಪಟ್ಟು ಶ್ರದ್ಧೆಯಿಂದ ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ತನ್ನ ಗುರಿ ಮುಟ್ತಾನೆ. ಎನಿವೇ ಬಾಯ್ಸ್, ಒಂದು ಇಂಪಾರ್ಟೆಂಟ್ ಆಪರೇಷನ್ ಮೇಲೆ ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ನಿಮ್ಮ ಪ್ರಾಕ್ಟೀಸ್ ಕಂಟಿನ್ಯೂ ಆಗಬೇಕು. ಬಿ ಅಲರ್ಟ್ ಅಂಡ್ ಬಿ ಬೋಲ್ಡ್. ಕಮ್ ಆನ್ ಮೂವ್. ಎಸ್ ಸರ್. ಎಲ್ಲೋ ಮಗ, ಇಷ್ಟೊತ್ತಾದ್ರೂ ಇನ್ನೂ ಅಭಿ ಬರ್ಲೇ ಇಲ್ವಲ್ಲ? ಮೋಸ್ಟ್ಲಿ ನಮ್ಮೆಲ್ರಿಗೂ ಕಾಗೆ ಆರಿಸಿರ್ಬೋದು ಕಣ್ರೋ. ಹಾಗೆಲ್ಲ ಏನಿಲ್ಲ ಕಣ್ರೋ, ಏನೋ ಗುಡ್ ನ್ಯೂಸ್ ಹೇಳಬೇಕು ಅಂತ ಹೇಳ್ತಾ ಇದ್ಲಪ್ಪ. ಕಾಲ್ ಮಾಡ್ತೀನಿ ಇರು ಅವಳಿಗೆ. ಅಲ್ಲೋಡ್ರೋ, ಅಭಿ ಬಂದೇ ಬಿಟ್ಲು. ತಗೊಳ್ಳೋ ಸ್ವೀಟು. ಥ್ಯಾಂಕ್ ಯು. ನೀನ್ ಸ್ವೀಟ್ ಕೂಡ ಗುಟ್ಟು ಇವ್ರು ಯಾರಾದ್ರೂ ಗೆಸ್ ಮಾಡ್ಲಿ ನೋಡೋಣ. ನಾ ಹೇಳ್ತೀನಿ, ವೆರಿ ಸಿಂಪಲ್. ಮೋಸ್ಟ್ಲಿ ಅವಳು ಮುಗ್ಧ ಸಂತೋಷ ನೋಡ್ತಾ ಇದ್ರೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರ್ಬೇಕು. ಯಾಕ ಅವಳು ಬಂದು ನಿಂಗೆ ಹೇಳಿದ್ಲ? ಥ್ಯಾಂಕ್ ಯು. ಕೂಲ್ ಮಗ, ಇವತ್ತಿಲ್ಲ ಅಂದ್ರೆ ನಾಳೆ ಎಂಗೇಜ್ ಆಗ್ತಾಳೆ. ಹೋಗ್ಲಿ ಬಿಡೋ ಮಗ, ಏನ್ಕೋ ಗೋಳೈಕೊಂತ್ಯಾ? ತಮಾಷೆ ಕಣ. ಓಕೆ ಅಭಿಕ್ಷಾ, ಈಗ ಈ ಸ್ವೀಟ್ ಹಂಚ್ಕೊಂಡಿದ್ ವಿಷಯ ಏನು ಅಂತ ನಮ್ಮ ಹತ್ರ ಹೇಳಿದ್ರೆ ನಮ್ಗೆಲ್ಲ ಬಹಳ ಸಂತೋಷ ಆಗತ್ತಪ್ಪ. ನಾನು ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀನಿ. ನನ್ ಗುರಿ ಮುಟ್ಟೋದಕ್ಕೆ ಇದ್ ಒಂದೇ ಅವಕಾಶ. ನಾನು ಗೆಲ್ತೀನಿ. ನನ್ ಗುರಿನ ನಾನು ಮುಟ್ತೀನಿ. ಅಬೇ ನೀ ಗೆದ್ದೆ ಗೆಲ್ತಿ ಅಂತ ಗೊತ್ತಿತ್ತು, ಯಾಕೆಂದ್ರೆ ನಿನ್ ಹಿಂದೆ ಛಲ ಇದೆ, ಅದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ಯಾ. ಅದೇನಂದ್ರೆ ನಿಜ ಅಭಿ, ನೀನ್ ಸಾಧಿಸ್ತೀಯಾ ಆ ನಂಬಿಕೆ ನಮ್ಮೆಲ್ರಿಗೂ ಇದೆಯಪ್ಪ. ಎನಿವೇ, ನಮ್ಮೆಲ್ಲರ ಪರವಾಗಿ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಅಭಿ. ಥ್ಯಾಂಕ್ಸ್. ಒಬ್ಬನಿಗೆ 4 ಜನ ಸೇರ್ಕೊಂಡು ಹೊಡಿತಾ ಇದ್ದೀರಲ್ಲ, ತಪ್ಪು ಕಂಡ್ರೋ ತಪ್ಪು. ಅಣ್ಣ ನನ್ನ ಸಾಯಿಸ್ಬೇಡ್ರಣ. ಕೊಡಲಿ ಅಣ್ಣ, ತಗೊಳ್ಳೋಣ. ಮೊದ್ಲು ಬಿರಿಯಾನಿ ತಿನ್ನು. ಏಯ್, ಅವನ್ ಮನೆಯಲ್ಲಿರೋ ಸಾಮಾನೆಲ್ಲ ಹರಾಜಾಕಿ, ಅಲ್ಲಿಗೂ ನಮ್ ದುಡ್ಡು ಸರಿಗೋಗಿಲ್ಲ ಅಂದ್ರೆ ಅವನ್ ಕಾರು ಹರಾಜಾಕಿ, ಅಲ್ಲಿಗೂ ನಮ್ ದುಡ್ಡು ಸೆಟಲ್ಮೆಂಟ್ ಆಗಿಲ್ಲ ಅಂದ್ರೆ ಅವನ್ ಹೆಂಡತಿ ಮಕ್ಕಳು ಫೈನಲ್ ಆಗಿ ಅವನ್ ಮನೆ ನಾಯಿನಾದ್ರೂ ಮಾರಿ ನಮ್ಮ ಅಸ್ಲು ಬಡ್ಡಿ ತಗೊಂಬಂದ್ರು. ಇವೆಲ್ಲ ನಮಗ್ ಮಾಮೂಲಿ. ಯಾಕೋ ಫೋನ್ ಮಾಡಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ತಾರೆ. ಏಯ್, ಇಡೋ ಫೋನು. ಮರಿ, ಬಿರಿಯಾನಿ ತಿಂದೇನಪ್ಪ? ತಿಂದೇಣ. ಅರೇ, ರಕ್ತ ಬರಂಗ್ ಹೊಡ್ಬಿಟ್ನಲ್ಲಪ್ಪ. ಏನ್ ನೋಡ್ತಾ ಇದ್ಯಾ? ಹೊಸ ಅವನ್ಗೆ ಹೊಸ ಇರೋ ಒಬ್ಬಳು ತಂಗಿ ಮದ್ವೆಗೆ ಅಂತ 5 ಲಕ್ಷ ರೂಪಾಯಿ ಸಾಲ ತಗೊಂಡಪ್ಪ. 10 ತಿಂಗಳಿಗೆ ಬಡ್ಡಿ, ಮೀಟ್ರ್ ಬಡ್ಡಿ ಎಲ್ಲ ಸೇರಿ 16 ಲಕ್ಷ ರೂಪಾಯಿ ಆಗಿದೆ. ಏನು ಸುಮ್ಮನೆ ತಗೊಂಡವನ ಇವನು? ಮನೆ ಪೇಪರ್ ಅಡ ಇಟ್ಟು ಸಾಲ ತಗೊಂಡವನೆ. ಈಗ ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಡು ಅಂದ್ರೆ ಮಾಡ್ಕೊಡಲ್ಲ ಅಂತಾನ ಇವನು. ಅನ್ಯಾಯವಾಗಿ ಹೊಡೆದ್ಬಿಟ್ನಲ್ರ. ಏಯ್ ಅಣ್ಣ, ಎದ್ದೊಳ್ಳೆ ಆಪಲ್ ಜ್ಯೂಸ್ ಕೊಡ್ರ ಪಾಪ. ತಗೊಳ. ಕುಡಿಯಮ್ಮ, ಕುಡಿ. ಬಿರಿಯಾನಿ ತಿಂದ್ಮೇಲೆ ಆಪಲ್ ಜ್ಯೂಸ್ ಕುಡಿದ್ರೆ ದೇಹಕ್ಕೆ ಒಳ್ಳೇದು. ನಿಮ್ಮನೆ ರಿಜಿಸ್ಟ್ರೇಷನ್ ನನ್ನ ಹೆಸರಿಗೆ ಯಾವಾಗ ಮಾಡ್ಕೊಡ್ತೀಯಾ? ಅಣ್ಣ, ನಮ್ಗಿರೋದು ಒಂದೇ ಮನೆ ಅಣ್ಣ, ಅದನ್ನ ಬರ್ಕೊಟ್ಬಿಟ್ಟು ಎಲ್ಲಿಗಣ ಹೋಗೋದು? ಅಣ್ಣ, ಇನ್ನೊಂದು ಬಿರಿಯಾನಿ ಜ್ಯೂಸ್ ತಂದು ಕೊಡ್ರ ಇವನಿಗೆ. ಸರಿ ಅಣ್ಣ. ಇನ್ನು ಎಷ್ಟು ಬಿರಿಯಾನಿ ಜ್ಯೂಸ್ ತಂದು ಕೊಡ್ಬೇಕೋ ಈ ನನ್ನ ಮಗನ್ಗೆ.
ಹೊಸಿ ನಿಲ್ಸು ತಾಯಿ. ಯಾಕಮ್ಮ ಹಂಗುರಾಯ್ತೀಯ? ಸ್ವಲ್ಪ ನಗ್ತಾ ನೋಡು. ಹೆಣ್ಣು ನಗ್ತಾ ಇದ್ರನೇ ಚಂದ. ಯಾರೇ ನೀವಲ್ಲ? ನಮ್ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಹೇಳ್ಬೇಕಂದ್ರೆ ತುಂಬಾನೇ ದೊಡ್ಡದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ನಮ್ ಹರೀಶ್ ಅಣ್ಣನ ಕಡೆಯವರು. ವಿಷಯಕ್ಕೆ ಬರ್ತೀನಿ. ಅದೇನೋ ಚಂಪನ್ ಅಂತಾರಲ್ಲ ಅಣ್ಣೋ, ಆ? ಚಂಪಲ್ ಅಣ್ಣೋ, ಅದು ಕರಾಟೆ ಚಾಂಪಿಯನ್ಶಿಪ್. ಓ ಕರೆಕ್ಟ್ ತೆಪ್ಪಾಯ್ತು ಕಣವ. ಆ ಶಿಪ್ಗೆ ನೀ ಹೋಗ್ಬಾರ್ದು ಕಣವ. ಯಾಕಂದ್ರೆ ನಮ್ ಬಾಸ್ ಕಡೆ ಹುಡುಗಿ ಅಲ್ಲಿಗೆ ಹೋಗ್ತಾಳೆ. ಅಷ್ಟೇ ಕಣವ. ನಿಮ್ ಬಾಸ್ ಹೇಳ್ದಂಗ್ ತ್ಯಾಗ ಮಾಡೋದಕ್ಕೆ ನಾನ್ ಹೋಗ್ತಾ ಇರೋದು ಡಾನ್ಸ್ ಕಾಂಪಿಟೇಷನ್ಗಲ್ಲ, ಕರಾಟೆ ಚಾಂಪಿಯನ್ಶಿಪ್ಗೆ. ನೋಡಕ್ಕೆ ಸಾಫ್ಟ್ ಅಂಡ್ ಸ್ಲಿಮ್ ಆಗಿದ್ರು ತುಂಬಾನೇ ಕೊಬ್ಬಿದೆ. ಈ ಬೆದರಿಕೆಗೆಲ್ಲ ಹೆದ್ರೋಳಲ್ಲ ಈ ಅಭಿ. ನಿಮ್ ಬಾಸ್ ಹೋಗಿ ಹೇಳಿ ಏನು ಮಾಡಕ್ಕಾಗಲ್ಲ ಅಂತ. ಏನಬಿ ನೋಡೋ, ಸುಮ್ನೆ ತೊಂದ್ರೆ ಕೊಡ್ತಾ ಇದಾರೆ. ಅಣ್ಣ, ಅವಳು ಸಿಂಗಲ್ ಅಲ್ಲ ಅಣ್ಣ, ಹಿಂದೆ ಗ್ಯಾಂಗೇ ಇದೆ. ಯಾರ ನೀವು? ಸುಮ್ನೆ ಕ್ಲಾಶ್ ಬೇಡ, ಮರ್ಯಾದೆಯಿಂದ ಹೋಗ್ತಾ ಇರಿ. ಇಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡ್ತೀನಿ. ನಮ್ಗೆ ಧಮ್ಕಿನಾ? ಏ ರೋಮಿಯೋ ಜೂಲಿಯಟ್ ಇಲ್ಲ ಅಂತ ಭಾರಿ ಫೀಲಿಂಗ್ ಐತಲ್ಲ ಮಗ. ಇವನು ಅದೇ ತರ ಸಾಯ್ತಾನ? ಹೌದು ಮತ್ತೆ. ಅಯ್ಯೋ ಪಾಪ. ಯಾಕೋ ಬುಗ್ರಿ ಕರೆಂಟ್ ಹೊಡೆದ್ರೆ ಕಾಗಿದ್ರೆ ಮುಖ ಮಾಡ್ಕೊಂಡಿದ್ಯಲ್ಲೋ, ಯಾಕೋ? ಅಭಿ ಲೋ ಮಾಡಲ್ಲ. ತಾಗದ್ ಬಿಟ್ಟಾನ ನನ್ನ ಮಗನೇ ಗುಂಡ್ರುಗುವಿ ನೀನು. ಯಾವಾಗ ನೋಡ್ ನನ್ ಲವ್ ಮೇಲೆ ಕಣ್ ನಿನಗೆ. ರೋಮಿಯೋ ಜೂಲಿಯಟ್ ಪಾರುದೇ ತರ ಡೀಪ್ ಲವ್ ಸ್ಟೋರಿ ನಿಂದು. ಅದ್ರಲ್ಲೇನ ಟ್ವಿಸ್ಟ್ ಇದೆಯಾ ಅಂತ ಕೇಳಿದ್ರ ತಂದೆ? ಏ ಸಾಕ್, ನಿಮ್ ನಗು ನಿಲ್ಲಿಸ್ರೋ ಪೆಂಗ್ ನನ್ ಮಕ್ಳ. ಸರಿಯಾಗಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಅಲಗ್ಬುಲಕ್ಕಾಗಿ ಓದಿದ್ರು IAS ಆಗ್ಬೋದು, ಸ್ವಲ್ಪ ಬಾಡಿ ಇತ್ತು ಅಂತಂದ್ರು ಮಿಲಿಟರಿಗೆ ಸೇರ್ಕೋಬಹುದು, ಹಾಗೆ ಸ್ವಲ್ಪ ತಲೆ ಇತ್ತು ಅಂತಂದ್ರು ಪೊಲಿಟಿಷಿಯನ್ ಆಗ್ಬಿಡ್ಬೋದು. ಇದೆಲ್ಲ ಯಾವ್ದು ಕಷ್ಟ ಅಲ್ಲ ಕಣ್ರೋ. ಮತ್ತೆ ಆದ್ರೆ ಒಂದ್ ಹುಡುಗಿ ಮನ್ಸಿನ ಗೆಲ್ಲೋದಿದೆಯಲ್ವಾ, ಅದು ಎಷ್ಟು ಕಷ್ಟ ಅಂತ ನಿಮ್ಮಂತ ಅಬ್ಬೆ ಪಾರಿ ನನ್ ಮಕ್ಳಿಗೆ ಹೇಗೋ ಗೊತ್ತಾಗಬೇಕು. ಯಾಕ್ರ ನನ್ನ ಇಟ್ಕೊಂಡು ಕಿಂಡಲ್ಲ? ಮಗ, ಕಿಂಡಲು ಅಲ್ಲ ಕ್ಯಾಂಡಲು ಅಲ್ಲ, ನಿನ್ ಪ್ರೀತಿಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ನೀನ್ ತಲೆ ಕೆಡ್ಸ್ಕೊಬೇಡ ತಂದೆ. ನೋಡ್ ಮಗ, ಪ್ರೀತಿನ ಯಾವತ್ತು ಸೀಕ್ರೆಟ್ ಆಗಿ ಹಾರ್ಟ್ ಅಲ್ಲೇ ಇಟ್ಕೋಬಾರ್ದು. ಅದು ಕ್ಯಾನ್ಸರ್ ಕಿಂತನೂ ಡೇಂಜರ್. ಬ್ಲಾಸ್ಟ್ ಮಾಡ್ಬಿಡು, ರಿಸಲ್ಟ್ ನ ನೋಡ್ಕೊಂಡು ಆಮೇಲೆ ಫ್ಯೂಚರ್ ನ ಪ್ಲಾನ್ ಮಾಡಿದ್ರೆ ಆಯ್ತು. ನೋಡಪ್ಪ, ಒಂದ್ ವೇಳೆ ಫೇಲ್ ಆಯ್ತು ಅಂದ್ರೆ ಮತ್ತೆ ಟ್ರೈ ಮಾಡು. ಪಾಸ್ ಆದ್ರೆ ನಮ್ಗೆ ಪಾರ್ಟಿ ಕೊಡ್ಸು ಗುರುವೆ. ಸರಿನಪ್ಪ, ಓಕೆನಾ? ಇವಾಗ ನಾಳೆ ನೀನಾಗಿ ನೀನೆ ಹೋಗ್ಬಿಟ್ಟು ಅವಳ ಹತ್ರ ನಿನ್ ಮನ್ಸಲ್ಲಿರೋ ವಿಷಯ ಎಲ್ಲ ಹೇಳ್ಬಿಡು. ಇಲ್ಲ ಅಂತಂದ್ರೆ ನಿನ್ ಪರವಾಗಿ ನಾವೇ ಹೋಗೆಲ್ಲ ಹೇಳ್ಬಿಟ್ಟು ತೀರ್ಮಾನ ಮಾಡ್ಬಿಡ್ತೀವಿ. ಅಲ್ವೇನ್ರೋ? ಸರಿ ಅಲ್ವಾ? ಅಲ್ಲೋ ಮಗ, ಅಯ್ಯೋ ಮರಾಡು ಬಿಡಲ್ಲ ಅಂತಾರಲ್ಲೋ. ಎಲ್ಲ ಕಳ್ದೋಗ್ಬಿಟ್ಟ ಅವನು. ಮಾತೆಲ್ಲವೂ ನನ್ನ ಕನಸನ್ನು ಸೊಗಸಾಗಿ ಕರೆದು, ನಿನ್ನ ತುಟಿಯಂಚಿನ ನಗೆಯೆಲ್ಲವೂ ನನ್ನ ಮನಸ್ಸನ್ನು ನವಿರಾಗಿ ಸೆಳೆದು, ಎದೆಯಾಳದಲ್ಲಿ ಈ ಪ್ರೀತಿಯೋಲೆ ಬರೆದಾಯ್ತು ನನ್ನಲ್ಲಿ. ಒಡಲಾಳದಲ್ಲಿ ಒಲವು ಮೂಡಿದೆ, ಅಮೃತದ ಘಳಿಗೆ ನೋಡಿ.
ಬರಸೆಳೆಯುವ ನನ್ನ ಯತ್ನವು ನಿನಗಾಗಿಯೇ ನನ್ನ ಕಂಗಳ ಅಪರೂಪದ ಅನ್ವೇಷಣೆ ನಿನಗಾಗಿಯೇ ಸೊಂಪಾಗಿದೆ ಈ ಅನುಭವ ನನ್ನಲ್ಲಿನ ಈ ಕಲರವ ನನ್ನ ಮೌನಕ್ಕೆ ನೀನೇ ಕಾರಣ ಎಂದು ತಿಳಿಸಿದೆ ನನ್ನ ಈ ಮನ. ಈ ಬದುಕಿನ ಹಾದಿಯಲಿ ಸಂಪ್ರೀತಿಯ ಸಂಕೇತನಿ ಸವಿಭಾವದ ಸಹಚಾರಿಣಿ ಈ ಬಾಳಿನ ಸಂಗಾತಿನಿ ನಿನಗಾಗಿಯೇ ಪ್ರತಿ ಜನ್ಮವೂ ಜೊತೆಯಲ್ಲಿ ನಾನಿರುವೆನು. ನಿನ್ನ ಮನಸ್ಸಿನ ಪ್ರೀತಿ ಮಾತಿಗೆ ಮನವು ಮೌನಕ್ಕೆ ಹಾಗೆ ಜಾರಿದೆ ನಿನ್ನ ಕಣ್ಣಂಚಿನ ಮಾತೆಲ್ಲವೂ ನನ್ನ ಕನಸನ್ನು ಸೊಗಸಾಗಿ ಕರೆದು ನಿನ್ನ ತುಟಿಯಂಚಿನ ನಗೆಯೆಲ್ಲವೂ ನನ್ನ ಮನಸ್ಸನ್ನು ನವಿರಾಗಿ ಸೆಳೆದು ಏನ್ ತಾಯಿ ಪ್ರಾಕ್ಟೀಸ್ ತುಂಬಾ ಜೋರ ನಡೀತಾ ಇದೆಯಲ್ಲ, ಸುಮ್ಮನೆ ಕಿರಿಕ್ ಮಾಡ್ಕೊಳಕ್ಕೆ ನಮಗೂ ಇಷ್ಟ ಇಲ್ಲ. ನೋಡ, ನಾವ್ ಹೇಳ್ದಂಗೆ ಕೇಳ್ದೆ ಇದ್ರೆ ನಿನ್ ಕತೆ ಅಷ್ಟೇ. ನಾನ್ ಕರಾಟೆ ಗ್ರೌಂಡ್ಗೆ ಬಂದ್ಬಿಟ್ಟಿದ್ದೀರಾ. ನನಗೂ ಪ್ರಾಕ್ಟೀಸ್ ಆದಂಗಾಗುತ್ತೆ. ಫೈಟ್ ಮಾಡೋಣವಾ? ಯಾರೋ ನೀವಲ್ಲ, ಏನ್ ನಡೀತಾ ಇದೆ ಅಲ್ಲಿ? ಸರ್ ಅದನ್ನೆಲ್ಲ ಹೇಳೋದಕ್ಕೆ ಇವಾಗ ಟೈಮ್ ಇಲ್ಲ ಸರ್. ಚುಚ್ಚಿ ಬಿಟ್ಟಿದ್ದಾರೆ ಸರ್. ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಸರ್. ಪ್ಲೀಸ್ ಸರ್, ಪ್ಲೀಸ್.
ಸರ್ ಇವ್ರು 4 ಜನ ಸೇರಿ ಬಲಾತ್ಕಾರ ಮಾಡಕ್ ಹೋಗಿ ಕೊಲೆ ಮಾಡಿ ಈಗ ನಾಟಕ ಅಯ್ಯಪ್ಪ ಬಾಡಿ ಹತ್ತಕ್ಕೆ ಆಂಬುಲೆನ್ಸ್ ರೆಡಿ ಮಾಡಿ. ಎಸ್ ಸರ್. ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸುತ್ತಮುತ್ತ ಸಾವಿರಾರು ಎಕರೆ ಜಮೀನ ಡೀಲ್ ಮಾಡಿದ್ದೀನಿ. ಆದರೆ ರಾಮವಳ್ಳಿ ಪಕ್ಕದಲ್ಲಿರೋ ನನ್ನ 57 ಎಕರೆನಲ್ಲಿ ಒಂದು ಫಾಸ್ಟ್ ಲೇಔಟ್ ಮಾಡಬೇಕು ಅಂತ ನೂರಾರು ಕನಸಕ್ಕಂತ ಕೋಟಿ ಕೋಟಿ ಎಣಿಸ್ಕೊಬೇಕು ಅನ್ನೋ ಅಷ್ಟರಲ್ಲಿ ರೋಡ್ ಸೈಡಲ್ಲಿರೋ ನಿಂದು 3 ಎಕರೆ ಜಮೀನು ನನ್ನ ಕುತ್ತಿಗೆಗೆ ಹಗ್ಗ ಆಗ್ಬಿಟ್ಟಿದ್ಯಲ್ಲೋ. ನನ್ನ 56 ಎಕರೆ ಜಮೀನಿಗೆ ಹೋಗ್ಬೇಕು ಅಂದ್ರೆ ನಿನ್ ಜಮೀನ್ ಮೇಲೆ ಹೋಗ್ಬೇಕು. ನನ್ ಜಮೀನಿಗೆ ಡಬಲ್ ರೋಡ್ ಮಾಡಿಸ್ಬೇಕು, ಜಾಗ ಕೊಡೆ ಅಂದ್ರೆ ಆಗಲ್ಲ ಅಂತೀಯ. ಕಾಸು ಎಷ್ಟು ಬೇಕಾದ್ರೂ ಕೇಳೋ ಕೊಡ್ತೀನಿ ಅಂದ್ರೆ ಅದಕ್ಕೂ ಆಗಲ್ಲ ಅಂತೀಯ. ಏನ್ ನೀನ್ ಒಬ್ಬನೇ ಗೂಟ ಹೊಡ್ಕೊಂಡಿರ್ತೀಯ? ನೋ ಪ್ರಾಬ್ಲಮ್, ಹೇಳು, ನಿನಗೆ ಫೈನಲ್ ಚಾನ್ಸ್ ಕೊಡ್ತೀನಿ. ಜಾಗ ಕೊಡ್ತೀಯಾ ಕೊಡಲ್ವಾ? ನಂದು ಪ್ರಾಣ ಹೋದ್ರೂ ನಾನು ಕೊಡಕ್ಕಿಲ್ಲ. ಅಂತ ಪ್ರಾಣ ನನಗೂ ಬೇಕಾಗಿಲ್ಲ. ಏಯ್, ಪೇಪರ್ ಮೇಲೆ ಹೆಬ್ಬೆಟ್ಟು ಒಪ್ಸ್ಕೊಳ್ರ. ತುಂಬಾ ಅನ್ಯಾಯ ಸರ್. ಎಲ್ಲ ನಿಮ್ ಕೈ ಸನೆಲ್ಲ ನಡೀತಿರ್ಬೇಕಾದ್ರೆ ನಾವೇ ಸರ್ ಇಲ್ಲಿಗೆ ಬಂದು ಬೆಟ್ಟಿಂಗ್ ಕಟ್ಬೇಕು? ಸರ್ ಏನು ಮಾಡೋಕ್ಕಾಗೋದಿಲ್ವಾ? ತುಂಬಾ ಕಷ್ಟಪಟ್ಟು ಈ ಎವಿಡೆನ್ಸ್ನ ಸಂಪಾದನೆ ಮಾಡಿದ್ದೀನಿ. ನಿಮ್ಮ ಎಮೋಷನ್ಸ್ ಏನಂತ ನನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆಫೀಸರ್. ಇಷ್ಟು ಎವಿಡೆನ್ಸ್ ಸಂಪಾದನೆ ಮಾಡಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನೀವು ಒಂದು ಕೆಲಸ ಮಾಡಿ, ಈ ಎವಿಡೆನ್ಸ್ ಆಧಾರದ ಮೇಲೆ ನೀವು ಫರ್ದರ್ ಪ್ರೊಸೀಡ್ ಆಗಿ. ನಾನು ಇಂಟೆಲಿಜೆನ್ಸ್ ಸ್ಕ್ವಾಡ್ ಹತ್ರ ಮಾತಾಡ್ತೀನಿ. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಪ್ರೊಸೀಡ್ ಮಾಡಿ ಇವನ್ನ ಹಿಡಿಲೇಬೇಕು. ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ, ಯಾರಿಗೂ ಹೇಳಬೇಡಿ. ಹೇಳಿದ್ರೆ ನಿಮ್ ಪ್ರಾಣಕ್ಕೆ ಅಪಾಯ. ಗುಡ್. ಡ್ರಗ್ಸ್ ತುಂಬಾ ಕಮ್ಮಿ ಇದೆ. ನಾವು ಆರ್ಡರ್ ಮಾಡಿದ್ರಲ್ಲಿ 40% ಕೂಡ ಇಲ್ಲ. ನೋ ಪ್ರಾಬ್ಲಮ್. 3 weeks ಅಲ್ಲಿ ನಿಮ್ಮ ಆರ್ಡರ್ನ ಫುಲ್ ಫಿಲ್ ಮಾಡ್ತೀನಿ. ಬ್ಯಾಲೆನ್ಸ್ ಕ್ಯಾಶ್ ಕೊಟ್ಟು ಹೋಗಿ. ಎವ್ರಿ ಟೈಮ್ ಯು ರಿಪೀಟ್ ದ ಸೇಮ್ ಡೈಲಾಗ್. ನೋ ನೋ, ಐ ಆಮ್ ವೆರಿ ಸಾರಿ, ವಿ ಆರ್ ಕ್ಯಾನ್ಸಲಿಂಗ್ ದ ಆರ್ಡರ್. ಕ್ಯಾನ್ಸಲ್ ಮಾಡ್ತೀಯಾ? ನಾನು ಒಬ್ಬನ ಹತ್ರ ಡೀಲ್ ಒಪ್ಕೊಂಡ್ರೆ ಫಿನಿಶ್ಡ್. ಅವನು ಸಾಯೋವರೆಗೂ ನನ್ನ ಹತ್ರನೇ ವ್ಯವಹಾರ ಮಾಡ್ಕೋಬೇಕು. ವಾಯ್ಸ್ ರೈಸ್ ಮಾಡಿ ವೈಲೆನ್ಸ್ ಆಗಕ್ಕೆ ನೋಡಿದ್ರೆ ಸೈಲೆನ್ಸ್ ಮಾಡ್ಬಿಡ್ತೀನಿ. ದಟ್ಸ್ ಮನೋಜ್.
ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತ ಕನ್ಸ್ಕೊಂಡಾಗ್ಲೇ ಭಯ ಸಾವು ಅನ್ನೋ ಪದಗಳನ್ನ ನಾನು ಡಿಕ್ಷನರಿ ನನಗೆ ಕಿತ್ಬಿಸಾಕ್ದೆ. ಮೆಮೊರಿ ಕಾರ್ಡ್ ಇಟ್ಕೊಂಡು ತುಂಬಾ ಮೆರಿತಾ ಇದೆಯಂತೆ. ಆ ಮೆಮೊರಿ ಕಾರ್ಡ್ ಅವ್ನ ತಿಥಿ ಕಾರ್ಡ್ ಅಂತ ಗೊತ್ತಿಲ್ಲದೆ ಇಟ್ಕೊಂಡವನಣ್ಣ. ಸಾವನ್ನೇ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಿದ್ಯಂತೆ. ಸಾವನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ, ಕರೆಕ್ಟ್. ಆದ್ರೆ ನಿಮ್ ಸಾವನ್ನ ನೀವೇ ಉಡ್ಕೊಂಡು ಬಂದಿರೋದ್ ನೋಡಿದ್ರೆ ನನ್ಗಯ್ಯೋ ಅನ್ಸುತ್ತೆ. ಇವನ್ ನಮ್ಮ ಬೋನ್ಗೆ ಹಾಕ್ರು. ಏನಂದ್ರೆ ಅಪ್ಪ, ನೀನು ಪೆನ್ ಡ್ರೈವ್ ಕೊಟ್ರೇನು ಸಾಯಿಸ್ತಾರೆ, ಕೊಡ್ಲಿಲ್ಲ ಅಂದ್ರೇನು ಸಾಯಿಸ್ತಾರೆ. ಕೊಡ್ಬೇಡಪ್ಪ ರೀ. ನಮ್ಮೆಲ್ಲರೂ ಪ್ರಾಣ ಹೋದ್ರೆ ಪರವಾಗಿಲ್ಲ ರೀ, ನಿಮ್ ಹತ್ರ ಇರೋ ಪೆನ್ ಡ್ರೈವ್ ನ ಈ ಚಂಡಾಲ್ರಿ ಕೊಡ್ಬೇಡ್ರಿ, ಕೊಡ್ಬೇಡಿ. ನಿನ್ನಂತ ಒಬ್ಬ ಟೆರಿಫಿಕ್ ಆಫೀಸರ್ ಮಗನಾಗಿ ಹುಟ್ಟೋದಕ್ಕೆ ನಾ ಹೆಮ್ಮೆ ಪಡ್ತೀನಪ್ಪ, ನಾ ಹೆಮ್ಮೆ ಪಡ್ತೀನಿ. ಹೇಯ್, ನಾನು ಡಿಪಾರ್ಟ್ಮೆಂಟ್ ಸೇರ್ಬೇಕಾದ್ರೆ ಸಾವನ್ನ ಬೆನ್ನು ಕಟ್ಕೊಂಡೇ ಇದ್ದೀನಿ ಅಂತ ನನ್ನ ಹೆಂಡತಿ ಮಕ್ಳಿಗೆ ನಾನು ಯಾವಾಗ್ಲೂ ಹೇಳಿದ್ದೀನಿ. ನಾನು ಸತ್ರು ಪೆನ್ ಡ್ರೈವ್ ನಿನ್ಗೆ ಮಾತ್ರ ಕೊಡಲ್ಲ ಕಣೋ. Mr. Vijay, you have a very important operation. Come immediately. Sir, Welcome to Bangalore once again, Mr. Vijay. I have some bad news for you. I know that, sir. ಆಫೀಸರ್ ವೆಂಕಟೇಶ್ನ ಕಿಲ್ ಮಾಡಿದ್ದಾರೆ. ಅದು ತುಂಬಾ ಕ್ರೂಯಲ್ ಆಗಿ. ಹೌದು, ಈ ಆಪರೇಷನ್ ಡಿಸ್ಕಸ್ ಮಾಡುವಾಗ ನಾನು ಮತ್ತೆ ಆಫೀಸರ್ ವೆಂಕಟೇಶ್ ಮಾತ್ರ ಇದ್ದಿದ್ದು. ಇದು ಹೇಗೆ ಲೀಕ್ ಆಯಿತು ಅಂತ ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್. ನಮಗಿರೋ ಲಾಟ್ ಆಫ್ ಲೂಪೋಲ್ಸ್ ನಲ್ಲಿ ಇದು ಒಂದು. ಯಾವಾಗ ಈ ಕರಪ್ಷನ್ ಅನ್ನೋದು ನಮ್ಮ ದೇಶ ಬಿಟ್ಟು ತೊಲಗುತ್ತೋ ಆಗಲೇ ನಮ್ಮ ದೇಶ, ನಮ್ಮ ಜನ, ನಮ್ಮ ಡಿಪಾರ್ಟ್ಮೆಂಟ್ನವರು ಸೂಪರ್ ಆಗಿರೋದಕ್ಕೆ ಸಾಧ್ಯ. ಯು ಆರ್ ರೈಟ್ ಮಿಸ್ಟರ್ ವಿಜಯ್. ಈ ಕೆಲಸಕ್ಕೆ ಯು ಆರ್ ದ ರೈಟ್ ಪರ್ಸನ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ಗೆ 5 ಜನ ಸ್ಕ್ವಾಡ್ ಕೊಡ್ತೀನಿ. ನೋ ಸರ್, ನನಗೆ ಯಾವ ಸ್ಕ್ವಾಡು ಬೇಡ. ಆಲ್ರೆಡಿ ನನ್ನ ಹತ್ರ 4 ಹಸಿದ ಹೆಬ್ಬುಲುಗಳಿದ್ದಾವೆ. ನನಗವರೇ ಸಾಕು. ನಾವು 5 ಜನ 5 ಮೇನ್ ಆರ್ಮಿ ತರ ಯಾವುದೇ ಕೆಲಸ ಆದ್ರೂ ಡೆಫಿನೆಟ್ ಆಗಿ ಸಾಧಿಸ್ತೀವಿ. ಓಕೆ, ಹಿಯರ್ಸ್ ದ ಫೈಲ್. ಓಕೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಮಿಸ್ಟರ್ ವಿಜಯ್. ಥ್ಯಾಂಕ್ ಯು ಸರ್. 1 2 3 4 3 2 ತಪ್ಪು 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 ಅನ್ನೋ ಪದ ಹುಲಿ ಕರಾಟೆದಲ್ಲಿ ಹೇಳಲೇಬಾರ್ದು. ಹುಲಿಗೆ ಶಿಸ್ತು, ಕಾನ್ಸಂಟ್ರೇಷನ್, ಪರ್ಫೆಕ್ಷನ್ ಬಹಳ ಮುಖ್ಯ. ನಿನ್ ಮಿಸ್ಟೇಕ್ ಏನಾದ್ರೂ ಹುಲಿ ಗೊತ್ತಾದ್ರೆ ಹಾಕೊಂಡ್ ಕಚ್ಬಿಡ್ದ ನಂಗೆ. ಹುಲಿ ಬಂದ್ ಕಚ್ಚಕ್ಕಿಂತ ಮುಂಚೆ ನಾನು ಬಿಲಾಸ ಮಾಡ್ತೀನಿ.
ಬಂತು. ಯಾಕೆ ಎಲ್ರು ಸೈಲೆಂಟ್ ಆಗಿ ಹಾರರ್ ಸಿನಿಮಾ ನೋಡ್ದಂಗ್ ನೋಡ್ತಾ ಇದ್ದೀರಾ? ನಾನಿಲ್ಲಿ ಯಾರಿಗಾದ್ರೂ ಡ್ರಾಕುಲಾ ಹತ್ರ ಅಂತ ಕಚ್ತಾ ಇದ್ದೀನ? ಹುಲಿ ಹುಲಿ ಸ್ಕೂಲಲ್ಲಿ ಯಾವಾಗ್ಲೂ ಗರ್ಜಿಸ್ತಾನೆ ಇರ್ಬೇಕು. ಏನೋ ಇದು, ಎಲ್ರು ಸೈಲೆಂಟ್ ಆಗಿ ನೋಡ್ತಾವ್ರೆ. ಗುರುಗಳೇ, ಈಗ ನೀವು ಮಾಡ್ತಾರಲ್ಲ ಸ್ಟೈಲು, ಆ ಗರ್ಜನೆ ಇದೊಂದು ಇವರಿಗೆ ಅರ್ಥ ಆಗಿಲ್ಲ, ಅದಕ್ಕೆ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಪೂರ್ ಸ್ಟೂಡೆಂಟ್ಸ್, ಲೇ ನಾನ್ ನಿಮಗೊಂದು ಕತೆ ಹೇಳ್ತೀನಿ ಕೇಳ್ರು. ನಾನು ಜಪಾನ್ ಕೆರೆ ದಂಡೆ ಮೇಲೆ ಬ್ರೂಸ್ಲಿ ಜೊತೆ ಸಾರಿ ಫೈಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಬ್ಬ ದೊಡ್ಡ ಗುರುಗಳು ಬಂದು ನನ್ನ ಕಿವಿಯಲ್ಲಿ ಒಂದು ಫೈಟ್ ಸೀಕ್ರೆಟ್ ನ ಹೇಳಿದ್ರು. ಆ ಸೀಕ್ರೆಟ್ ನ ನಿಮ್ಗೆಲ್ರಿಗೂ ನಾನು ಇವತ್ತು ಹೇಳ್ಕೊಡ್ತೀನಿ. ಆ ಸೀಕ್ರೆಟ್ ಫೈಟ್ ನ ನೀವೆಲ್ಲರೂ ಕಲ್ತ್ಕೊಂಡು ದೊಡ್ಡ ಕರಾಟೆ ಮಾಸ್ಟರ್ ಆಗಿ ಎಂಜಾಯ್ ಮಾಡಿ. ಎಂಜಾಯ್, ಓಕೆ? ಗುರುಗಳೇ, ಬ್ರೂಸ್ಲಿ ಸತ್ತಿ 35 ವರ್ಷ ಆಯ್ತು. ಅದಂಗ್ ನಿಮ್ ಜೊತೆ ಪ್ರಾಕ್ಟೀಸ್ ಮಾಡಿದ್ರು? ಗೂಬೆ ನನ್ ಮಗನೇ ಬಕ್ರ, ನಾನು ಅವಾಗ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅಂಬೆಗಾಲಿಡ್ತಾ ಇದ್ದೆ. ಹೇಳೋ ಹುಲಿಗೆ, ಈ ಹುಲಿಗೆ ಈ ತರ ವೇಸ್ಟ್ ಬಿಲ್ಡಪ್ ಎಲ್ಲ ಇಷ್ಟ ಆಗಲ್ಲ. ನನಗೇನಿದ್ರು ಪ್ರಾಕ್ಟೀಸ್ ಪರ್ಫೆಕ್ಷನ್. ಓಕೆ 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 ಓಕೆ. ಇವತ್ತು ನಿಮಗೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ದಿರೋಂತ ಡಿಫರೆಂಟ್ ಫೈಟ್ ನ ಹೇಳ್ಕೊಡ್ತೀನಿ. ಕಲಿತು ಎಂಜಾಯ್ ಮಾಡಿ. ಸಾರಿ, ಪಾಸ್ ಆಗ್ತಾ ಇದ್ದೆ. ದೂರಕ್ಕೆ ಕಟೌಟ್ಗಳು ಒಳ್ಳೆ ಕರೆಕ್ಟ್ ಪೋಸ್ ತರ ಇತ್ತು. ಹತ್ರ ಹೋಗಿ ಆಶೀರ್ವಾದ ತಗೊಳ್ಳೋಣ ಅಂತ ಹೋದೆ. ನೋಡಿದ್ರೆ ಕಾಮಿಡಿ ತರ ಇತ್ತು. ಕಿತ್ತಾಕೋಣ ಅಂತ ಕೈ ಹಾಕೋ ಅಷ್ಟರಲ್ಲಿ ಅವೇ ದಬ ದಬ ಬಿದ್ದೋಯ್ತು. ನಾನೇನ್ ಮಾಡ್ಲಿ ಗುರುವೆ, ಬೈ ಮಿಸ್ಟೇಕಿಂಗ್ ಆಗೋಯ್ತು. ಹುಲಿಗೆ ಮಿಸ್ಟೇಕ್ ಅನ್ನ ಪದದ ಅರ್ಥನೇ ಗೊತ್ತಿಲ್ಲ. ಹೌದಾ? ಸಾರಿ ಹುಲಿ ಅವರೇ, ಗೊತ್ತಾಗ್ಲಿಲ್ಲ. ಆ 2 ಕಟೌಟ್ ನಿಂತು ನೀವೇ ನಿಲ್ಸ್ಕೊಂಬಿಡಿ. ಬರ್ಲಾ, ನನ್ಗೆ ಟೈಮ್ ಆಯ್ತು. ಯಾರ್ ಗುಹೆಗ್ ಬಂದು ಓಡೋಗ್ತಾ ಇದ್ಯಾ ನೋಡ್ತೀಯಾ? ಅವರೆಲ್ಲ ಹಿಂದೆ ಹೋಗ್ತಾವ್ರಲ್ಲ. ನನ್ನ ಫೈಟ್ ಸ್ಟೈಲ್ ನ ನೋಡಿ ಸ್ಟಿಲ್ ಆಗಿ ಫ್ರೀಸ್ ಆಗ್ಬಿಟ್ಯಾ? ನನಗ್ ಬರ್ತಾರ ಕೋಪಕ್ಕೆ ನಿನ್ನ ಹೊಡೆದು ನನ್ನ ಕಟೌಟ್ ತರ ಓದಕ್ ನಿಲ್ಲಿಸ್ಬಿಡ್ತಾ ಇದ್ದೆ. ಏನ್ ಮಾಡೋದು, ನಾನು ಫೈಟ್ ಮಾಡಕ್ಕಾಗಲ್ಲ. ಇಷ್ಟೊತ್ತು ಏನ್ ಮಾಡಿದ್ ನೀನು? ಲಾ ಮೊಮ್ಮಗನೇ, ಕೆಲವು ಮುಟ್ಟಾಳ, ಆ ನೀನ್ ಯಾರ್ಯಾರ ಹತ್ರನೂ ಫೈಟ್ ಮಾಡಿ ನಾಳೆ ಗೆದ್ದು ಬಿಟ್ರೆ ಬ್ರೂಸ್ಲಿಗೆ ವಿಷ ಕೊಟ್ಟು ಸಾಯಿಸ್ತಾನೆ, ನಿನ್ನೂ ಸಾಯಿಸ್ಬಿಡ್ತಾರ ಕಣೋ. ಕಾಕಿ ನೀ ಎದುರಾಕೊಂಬೇಡ್ವೋ. ನನ್ನ ಡಾಲರ್ ನಿನ್ನ ಜೊತೆ ಇರೋವರೆಗೂ ಯಾರ ಮೇಲೂ ಕೈ ಮಾಡಲ್ಲ ಅಂತ ಭಾಷೆ ಕೊಟ್ಟಿದ್ಯಾ, ಮರಿಬೇಡುವ ಮೊಮ್ಮಗನೇ. ನನ್ನ ಕೈನ ಕಟ್ಟಾಕ್ಬಿಟ್ಟಲ್ಲ ತಾತ, ಕಟ್ಟಾಕ್ಬಿಟ್ಟಲ್ಲ. ಹೌದು, ಏನದು ನಿಂದು ಒಂದು ಫ್ಲಾಶ್ ಬ್ಯಾಕಾ? ಓಕೆ, ನೋ ಪ್ರಾಬ್ಲಮ್, ನೋ ಫ್ಲಾಶ್ ಬ್ಯಾಕ್.
ನೀನು ನನಗೆ ಮಾಡಿರೋ ಅವಮಾನಕ್ಕೆ ಈ ಹುಲಿ ರೇಂಜ್ ಅಲ್ಲಿ ಒಂದು ಕರಾಟೆ ಸ್ಟೈಲ್ ಮಾಡಿ ತೋರ್ಸೋ ನೋಡೋಣ. ತೋರ್ಸೋ. ಸಾಧ್ಯನೇ ಇಲ್ಲ. ನಮ್ ಹುಲಿ ತೋರ್ಸೋ ಸ್ಟೈಲು ಈ ಪ್ರಪಂಚದಲ್ಲಿ ಯಾರ ಕೈಯಿಂದನು ತೋರ್ಸಕ್ಕಾಗಲ್ಲ. ಹೋಗ್ಲಿ ಬಿಡ, ಚಿಕ್ಕ ಮರಿ ಥ್ರಿಲ್ಲರ್ ಮರಿ. ತೋರ್ಸಮ್ಮ ತೋರ್ಸೋ. ನಾನ್ ತೋರ್ಸೋ ಕರಾಟೆ ಪೋಸ್ಗೆ ನೀನ್ ಅಡ್ರೆಸ್ ಗೆಲ್ದು ಹೋಗ್ಬಿಡ್ತೀಯ ಕಾಣೋ. ಬಾರೋ ಲೇ ಕುಳ್ಳ, ಬಾ ನಿನ್ಗೈತೆ, ಬಾರೋ. ಏಯ್, ನಿನಗೊಂದು ವರ್ಷ ಟೈಮ್ ಕೊಡ್ತೀನಿ, ಕಲ್ತ್ಕೊಂಡ್ ಬಾ. ಮೊದ್ಲು ಬಟ್ಟೆ ಚೇಂಜ್ ಮಾಡು, ಪಾಪ ಹುಡುಗರೆಲ್ಲ ನೋಡ್ತಾ ಇದ್ದಾರೆ. ಲಾಂಗ್ಗೆ ಬ್ಲೇಡು. ಸದ್ಯ ಚಡ್ಡಿ ಬಿಟ್ಟು ಡೋಂಟ್ ವರಿ, ನಾವೇನು ತಪ್ಪು ಮಾಡಿದ ಜೈಲಿಗೆ ಬಂದಿದ್ದೀವಿ ಅಂತ ಫೀಲ್ ಮಾಡ್ಕೊಬೇಡಿ. ಜೀವನದಲ್ಲಿ ನಾವಿಡೋ ಪ್ರತಿಯೊಂದು ಸ್ಟೆಪ್ಪು ನಮ್ಗೊಂದಲ್ಲ ಒಂದು ರೀತಿ ಪಾಠ ಕಲಿಸ್ತಾನೆ ಇರುತ್ತೆ. ನಾವು ಸಕ್ಸಸ್ ಆದಾಗ ಇಗ್ಬಾರ್ದು, ಫ್ಲಾಪ್ ಆದಾಗ ಕುಗ್ಬಾರ್ದು. ನಮ್ಗೆ ಎದುರಾಗ ಎಂಥ ಸಂದರ್ಭನೂ ನಾವು ಸ್ಪೋರ್ಟಿವ್ ಆಗಿ ತಗೊಬೇಕು. ಎಸ್ ಸರ್. ನಿಮಗೆಲ್ಲ ಬೇಲ್ ತಂದಿದ್ದೀನಿ, ನೀವು ಇವತ್ತೇ ರಿಲೀಸ್ ಆಗ್ತಾ ಇದ್ದೀರಾ. ನಿಮ್ ಜೊತೆ ನಾನು ಇರ್ತೀನಿ. ವಿ ಆರ್ 5 men ಆರ್ಮಿ. ಓಕೆ, ಥ್ಯಾಂಕ್ ಯು ಸರ್. ನೀಟಾಗಿ ಕಟ್ರ. ಏನೋ ಈ ಕಡೆ ಮೊಳೆ ಹೊಡಿರೋ. ಅಯ್ಯೋ ಅಣ್ಣ, ಈ ಕಟ್ಔಟ್ ಕಾನ್ಸೆಪ್ಟ್ ಬೇಡ ಅಣ್ಣ. ಯಾಕಪ್ಪ? ಹೋದ್ಸಲಿ ಮಳೆ ಬಂದ್ ಬಿದ್ದೋಯ್ತು, ಬಿಡು. ಮೊನ್ನೆ ಗಾಳಿ ಬಂದ್ ಆರೋಯ್ತು, ನಿನ್ನೆ ಯಾರೋ ಪೊಲೀಸ್ ಆಫೀಸರ್ ಬಂದ್ ಸರಿ ಮಾಡಕ್ಕೆಲ್ಲ ಇದೆಲ್ಲ ಬೇಕಾಗಿತ್ತ? ಬುಲೆಟ್ ಪ್ರಕಾಶ್ ಅಣ್ಣಂಗೆ, ಬುಲೆಟ್ ಪ್ರಕಾಶ್ ಅಣ್ಣಂಗೆ, ಬುಲೆಟ್ ಪ್ರಕಾಶ್ ಅಣ್ಣಂಗೆ, ಬುಲೆಟ್ ಪ್ರಕಾಶ್ ಅಣ್ಣಂಗೆ, ಬುಲೆಟ್ ಪ್ರಕಾಶ್ ಅಣ್ಣಂಗೆ. ಇಲೆಕ್ಷನ್ ಅಲ್ಲಿ ಠೇವಣಿ ಕಳ್ಕೊಂಡವನ್ನ ಕರ್ಸಿದ್ದೀರಾ? ಮೊದ್ಲೇ ಈ ಕಟೌಟ್ಗೂ ನಿಮ್ಗೂ ಅಷ್ಟಕ್ಕಷ್ಟೇ. ಅವನ್ ಟೈಮೇ ಸರಿ ಇಲ್ಲ. ಈ ಕಟೌಟು ಆ ವೇಸ್ಟ್ ಫೆಲೋ ಇದು ನಿಮಗೆ ಬೇಕಾ? ನಮಸ್ಕಾರ ನಮಸ್ಕಾರ ಬನ್ನಿ ಬಾಪ ಲೇ ಗಂಧ ಕರಿಯ ನಾಯಿ. ಹಾರ ಕೊಡು ಹೂವ ಕೊಡ್ರು. ವೆರಿ ಗುಡ್. ಎಲ್ಲೋ ಟೇಪ್ ಇಲ್ಲ ಕತ್ತೆ ಇಲ್ಲ. ಟೇಪ್ಗೆ ಪೆನ್ ಬೇಡ, ನನಗೆ ಡಾಲರ್ ತೋರಿಸು. ಡಾಲರ್ ತೋರಿಸು. ತತ್ತಲ್ಲ. ತಾತ ಆರತಿ ಬೆಳಗಿರೆ ಡಾಲರ್ಗೆ
ಬುಸ್ 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 ಅಣ್ಣ ನೀವು ಬಂದಿರೋದು ಕಟೌಟ್ ಇನಾಗ್ರೇಷನ್ ಅಣ್ಣ, ಆದ್ರೆ ನೀವು ಹೋಗಿ ಡಾಲರಿಗೆ ಪೂಜೆ ಮಾಡ್ತಾ ಇದ್ದೀರಾ. ಅದೊಂದು ಹೇಳಲಾಗದ ಕತೆ, ದೊಡ್ಡ ಬಾಧೆ. ಅದನ್ನ ನೀನು ಕೇಳಿದ್ರು ನಾನು ಹೇಳಕ್ಕಾಗಲ್ಲ. ಯಾಕೆ? ನನಗೂ ಗೊತ್ತಿಲ್ಲ. ಡಾಲರ್ ಸೀಕ್ರೆಟ್ ಇವನಿಗೂ ಗೊತ್ತಾಗೋಯ್ತಾ? ಅಣ್ಣ ರಾಘೋಲ ಬರ್ತಾ ಇದೆ, ಬೇಗ ಇನಾಗ್ರೇಷನ್ ಮಾಡಿ. ತಗೊಳಪ್ಪ, ಇನಾಗ್ರೇಟ್ ಇನಾಗ್ರೇಷನ್ ಕತ್ರಿ ಅಲ್ಲ ಕೊಡೋದು, ಇದೇನ ಬ್ಲೇಡ್ ಕೊಡ್ತಾವ? ನೀವು ಎಲೆಕ್ಷನ್ ಅಲ್ಲಿ ಠೇವಣಿ ಕಳ್ಕೊಂಡಿದ್ದಕ್ಕೆ ಬ್ಲೇಡ್ ಕೊಡ್ತಾವ್ರೆ. ಅದು ಒಂದ್ಸಲ ಯೂಸ್ ಆಗಿರೋದಲ್ಲಪ್ಪ, ಸುಮಾರು ಸಲ ಯೂಸ್ ಆಗಿರೋದು. ತಗೋ. ನಿನಗ್ ತಾಕತ್ತಿದ್ರೆ ಈ ಡಾಲರ್ ಬಿಸ್ಬಿಟ್ ಮಾಡ. ಒಂದ್ ನಿಮಿಷ ಹೇಳ್ತೀನಿ ಕೇಳು. ಮೊನ್ನೆ ನಿಮ್ಮ ನೆಂಟ್ರು ಮನೆ ಗೃಹ ಪ್ರವೇಶ ಆಯ್ತು, ನಿನ್ನ ಕರೆದ್ರ? ಇಲ್ಲ. ಯಾವ್ದೋ ದೇವಸ್ಥಾನ ಪೂಜೆ ನಡೆಸಿದ್ರು, ನಿನ್ನ ಕರೆದ್ರ? ಇಲ್ಲ. ಬಿಡ್ದಿಲಿ ಬಿಡ್ಜಿ ಇನಾಗ್ರೇಟ್ ಮಾಡಕ್ ನಿನ್ನ ಕರೆದ್ರು, ಪೂಜೆಗೆ ಹೋದೆ. ನೀನ್ ಇನಾಗ್ರೇಟ್ ಮಾಡಿದ್ಮೇಲೆ ಬಿಡ್ಜಿ ಉಳಿತಾ ಬಿದ್ದಾಯ್ತು. ಇಂತ ಕಿತ್ತೋದ್ ನನ್ನ ಮಗನ ನಾನು ಕರ್ಕೊಂಬಂದು ನನ್ನ ಕಟೌಟ್ ನ ಇನಾಗ್ರೇಟ್ ಮಾಡು ಅಂದ್ರೆ ನನ್ನ ಮಗ ನೀನು ನನ್ನ ಫ್ಲಾಶ್ ಬ್ಯಾಕ್ ಮೇಲೆ ಕೈ ಇಟ್ಟು ಪೂಜೆ ತಾಕತ್ತಿದ್ರೆ ಈ ಡಾಲರ್ ಬಿಸ್ಬಿಟ್ ಮಾಡ. ನನ್ನ ಹತ್ರ ನೋಡೋಣ. ಡಾಲರ್ ಬಗ್ಗೆ ಮಾತಾಡಬೇಡ, ನೋ ಫ್ಲಾಶ್ ಬ್ಯಾಕ್. ಈ ಡಾಲರ್ ಬಿಸ್ಬಿಟ್ ಮಾಡ. ಸಿಂಗಲ್ ಸಿಮ್ ಕಣೋ, ಸಿಂಗಲ್. ನೀನು ಸಿಂಗಲ್ ಸಿಮ್ ಆದ್ರೆ ನಾನು ಹುಲಿನಲ್ಲೇ ಹುಲಿ. ಅಲ್ಲೂ ಇಲ್ಲ, ಉಗುರು ಇಲ್ಲ, ಹೋಗಲೇ ಹೋಗಲೇ ಹೋಗಲೇ. ಈ ರಾತ್ರಿ ಬರೋ ನನ್ನ ಮಗದು ಲೈಟ್ ಉಳಿಕೆ ಮಿಂಚ್ ಉಳಿಕೆಲ್ಲ ನಾನು ಎದುರ್ತೀನಿ. ಪೆಟ್ರೋಲ್ ಗಾಡಿ ಬೈಕ್ ನೆತ್ಕೊಂಡ್ಬಂದು ಆಟ ಆಡ್ತೀನಿ. ಯಾರು ಬರ್ಬೇಡ್ರ, ನಿನ್ ತಾಕತ್ತಿದ್ರೆ ನನ್ನ ಮಗನ ಇನಾಗ್ರೇಟ್ ಮಾಡು. ಈ ಕಾಡಿನ ಅಮ್ಮಲ್ಲಿ ಸೆಂಟೋರಿಯನ್ ನಾಯಿ ಇದು, ಟೈಗರ್ ಅಂತೆ. ಹೆಂಗೆ? ಅದಕ್ಕೆ ನಮ್ಮನ್ನ ಲೋ ಕ್ಲಾಸ್ ಲೀಡರ್ ಅನ್ನೋದು. ಓಡಲೇ ಲೇ, ಅಣ್ಣ ಬಂದ, ನಿಲ್ಲಂಗಿಲ್ಲ, ಎತ್ತಂಗಿಲ್ಲ. ಕೊಟ್ಟಾಳೇನು ಮರಿ ಬೇಡ ಕಣೋ ಮೊಮ್ಮಗನೇ. ಏನ್ರೋ ಎಲ್ರು ಕೂತ್ಕೊಂಡು 3 ಹೊತ್ತು ಆಚರಿಸ್ತಾ ಇದ್ದೀರಲ್ಲ, ಏನ್ ಕೊಂಪೆ ಮುಳುಗೋಯ್ತಾ? ಅಲ್ಲ ಗುರು, ಅದ್ ಯಾರೋ 5 ಮ್ಯಾನ್ ಆರ್ಮಿ ಅಂತೆ, ನಮ್ ಕಡೆಯವ್ರನ್ನೇ ಹೊಡೆದಿ ಒಳಗಡೆ ಹಾಕಿದಾರಂದ್ರೆ ಅರ್ಥನೇ ಆಗ್ತಲ್ಲ. ಅವ್ರಿಗೆ ಭಯ ಬೀಳಿಸ್ಲೇಬೇಕು. ಏನೋ ಮಾತಾಡ್ತಿದ್ಯಾ? ಆಫ್ಟರ್ ಆಲ್ ಅವ್ರು ಹಿಡಿದ್ರು ಯಾರನ್ನ? ನಾವು ಬಿಸಾಕೋ ಎಂಜಿಲ್ ಕಾಸಿಗೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ನಮ್ಮ ಚೇಲಗಳನ್ನಷ್ಟೇ. ಹೇ, ಚೇಲಾಗಳು ಅನ್ಬಿಟ್ಟು ಏನು ಅವನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯಾ? ಅವ್ರಿಲ್ಲ ಅಂದ್ರೆ ನಮ್ ಬೆಳೆ ಏನು ಬೈಯಲ್ಲ. ಸಾಕೋ ಮುಚ್ಚಬ್ಬ. ಏನ್ ಡಿಸಿಪ್ಲಿನ್ ಇಲ್ದೆ ಮಾತಾಡ್ತಾ ಇದ್ದೀರಾ? ಶೇಮ್ಫುಲ್. ಈಗೇನಾಯ್ತು ಅಂತ ಎಲ್ರೂ ಅಪ್ಸೆಟ್ ಆಗಿದ್ದೀರಾ? ನಮ್ ಈಕ್ವಲ್ ಅಂತ ನಾವ್ ಏಮಾರಬಾರ್ದು. ಅಂಬೆಗಾಲ ಇಡುವಾಗನೆ ಚೂಟಾಕ್ಬೇಕು, ಇಲ್ಲಾಂದ್ರೆ ಎಮ್ಮರವಾಗಿ ಬೆಳೆದು ನಮ್ಮನ್ನೇ ಬಲಿ ತಗೊಂಡ್ಬಿಡ್ತಾರೆ. ಈ ಚಿಕ್ಕ ವಿಷಯ ಎಲ್ಲ ನಮ್ ಲೆವೆಲ್ ಡಿಸ್ಕಸ್ ಮಾಡಬಾರ್ದು. ನೋ ಪ್ರಾಬ್ಲಮ್. ನಿನ್ ತಮ್ಮ ನಾಯಿರಾಮ ಇದಾನಲ್ಲ, ಅವನು ಡೀಲ್ ಕೊಟ್ರೆ ಮ್ಯಾಟರ್ ಫಿನಿಶ್. ಯಾಕೆ, ಏನಾಯ್ತು? ನಾಯಿರಾಮ ಇನ್ನಿಲ್ಲ, ಆಗ್ಬಾರ್ದು ಆಗೋಗಿದೆ.
ನಾರ್ತ್ ಇಂದ ಸೌತ್ ವರೆಗೂ, ಈಸ್ಟ್ ಇಂದ ವೆಸ್ಟ್ ವರೆಗೂ ಈ ನಾಯಿ ರಾಮನ್ ಹೆಸರು ಕೇಳಿ ಹುಲಿ ಸಿಂಹಗಳೇ ಬಾಲ ಮುದ್ರಕೊಂಡು ಸೈಲೆಂಟ್ ಆಗಿದ್ದಾರೆ. ಅಂತದ್ರಲ್ಲಿ ಆಫ್ಟರ್ ಆಲ್ ಕಾರ್ಪೊರೇಟರ್ ನೀನು. ಆ ಏರ್ಪೋರ್ಟ್ ಟೆಂಡರ್ ನನ್ ಕಡೆ ಅವನಿಗೆ ಸ್ಯಾಂಕ್ಷನ್ ಮಾಡು ಅಂತ ವಾರ್ನಿಂಗ್ ಕೊಟ್ಟಿದ್ರು ಕೂಡ ನೀನು ನನ್ನ ಆವಾಜ್ ನೆಗ್ಲೆಕ್ಟ್ ಮಾಡಿ ಬೇರೆ ಅವನಿಗೆ ಕೊಟ್ಟೆ. ನಾನೊಂಥರ ಹುಚ್ಚು ನಾಯಿ ತರ. ಒಂದು ಸಲ ಕಮಿಟ್ ಆದ್ರೆ ಒಂದು ಆ ಕೆಲಸ ಆಗ್ಬೇಕು, ಇಲ್ಲ ಪಾರ್ಟಿ ಫಿನಿಶ್ ಆಗ್ಬೇಕು. ಅಣ್ಣ, ನಾನು ಹೇಳಿದ್ನಲ್ಲ ಅವರೇ ಇವರು. ನಮಸ್ಕಾರ. ನಮಸ್ಕಾರ. ನನಗೆ ಅಡ್ವಾನ್ಸ್ ತಗೊಂಡ ಅಭ್ಯಾಸ ಇಲ್ಲ. ನಂದೇನಿದ್ರು ಫುಲ್ ಸೆಟಲ್ಮೆಂಟ್, ಫುಲ್ ಟ್ರೀಟ್ಮೆಂಟ್. ನಮ್ಮ ಹುಡುಗ ನನ್ನ ಫೀಸ್ ಬಗ್ಗೆ ಸರಿಯಾಗಿ ಹೇಳಿದಂತಾನೆ. ಹೇಳಿದ್ದಾನೆ, ನಾವು ರೆಡಿಯಾಗಿ ಬಂದಿದ್ದೀವಿ. ಐ ಅಲ್ಲಿಡೋ. ಸರ್, ನೀವು ಕೇಳಿರೋ ಹಣ ಈ ಸೂಟ್ ಕೇಸಲ್ಲಿದೆ. ಸರಿ, ಈಗ ಹೇಳಿ ಏನು ಮ್ಯಾಟ್ರು ಅಂತ. ನಾವು ಮಾಡೋ ಇಲ್ಲೀಗಲ್ ಆಕ್ಟಿವಿಟೀಸ್ಗೆಲ್ಲ ಇವನ್ ಸಿಂಹ ಸ್ವಪ್ನ ಆಗಿದ್ದಾನೆ. ಇವನ್ ಸತ್ತಿರೋ ವಿಷಯ ನಾಳೆ ಸೂರ್ಯ ಹುಟ್ಟಕ್ ಮುಂಚೆ ನಮ್ ಕಿವಿಗೆ ಬೀಳ್ಬೇಕು. ಹುಲಿ ಹತ್ರ ಬಂದು ಇಲಿನ್ ಬೇಟೆ ಆಡಿ ಅಂದಂಗಾಯ್ತು. ಇಷ್ಟೇನಾ? ಇಷ್ಟೇನಾ ಅಂತ ಅಷ್ಟು ಕೇರ್ಲೆಸ್ ಮಾತಾಡ್ಬೇಡಣ. ಅವನು ತುಂಬಾ ಡೇಂಜರಸ್. ಅವನು ಹೆಜ್ಜೆ ಇಟ್ರೆ ಭೂಮಿ ಕೂಡ ನಡ್ಗತ್ತೆ. ಅವನ್ ಲಾಠಿ ಹಿಡ್ಕೊಂಡು ಲುಕ್ ಕೊಟ್ರೆ ನಮ್ ಬಾಡಿಲಿರೋ ಬೋಟಿಯಲ್ಲಿ ಕೂಡ ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗತ್ತೆ. ಅವನ್ ಕೈಯಲ್ಲಿ ಗನ್ ಹಿಡ್ಕೊಂಡು ಟ್ರಿಗರ್ ಮೇಲೆ ಬೆರಳಿಟ್ರೆ ಎದುರಾಳಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಅವನೊಂಥರ ಹುಚ್ಚ. ನೀವು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಅವನ್ ಬಗ್ಗೆ ಬಿಲ್ಡಪ್ ಕೊಟ್ಟಿದ್ ಸಾಕು. ಅವನ್ನ ನಾನಲ್ಲ, ನಮ್ಮ ಹುಡುಗರು ನೋಡ್ಕೊಂತಾರೆ. ಆ ಗೋಳಿನ ಪಳಗ್ಸಕ್ಕೆ ನಮ್ಮ ಹುಡುಗರು ಸಾಕು. ಆಯ್ತಣ್ಣ, ಹಾಗಾದ್ರೆ ನಾನು ಹೊರಡ್ತೀನಿ. ಎಲ್ಲಿ ಹೋಗ್ತೀರಾ? 1 hour ಟೈಮ್ ಕೊಡಿ ಸಾಕು. ಅಷ್ಟ್ರಲ್ಲಿ ನಿಮ್ ಕೆಲಸ ಮುಗಿಸ್ತೀನಿ. ಫೋನ್ ಕೊಡ. ಒಳ್ಳೆ ಟೈಮಿಗೆ ಫೋನ್ ಮಾಡ್ದ. ಅಣ್ಣ ಹೇಳೋಣ. ಲೋ ಗೆಡ್ಡೆ, ಎಲ್ಲಿದೆಯೋ? ಏನ್ ಹೇಳೋಣ? ನಾನ್ ನಿನಗೊಂದು ಡೀಲ್ ಕೊಡ್ತಾ ಇದ್ದೀನಿ. ಆ IPS ಸೂರ್ಯನ್ ಕತೆ ಮುಗಿಸ್ಬಿಡು. ಅಣ್ಣ, ನಿಂಗೆ ತಮಾಷೆ ಮಾಡಕ್ ಬೇರೆ ಟೈಮೇ ಸಿಕ್ಲಿದೆ ನಾನು. ಯಾಕೋ, ಏನಾಯ್ತು? ಅಯ್ಯೋ ಅಣ್ಣ, ನಾನೇ ಅವ್ನ ಕಾಲ್ ಕೆಳಗಡೆ ಬಿದ್ದು ವಿಲಿ ವಿಲಿ ಅಂತ ಒದ್ದಾಡ್ತಾ ಇದ್ದೀನಿ. ಇನ್ನೇನಂತದ್ದು ಬದನೆಕಾಯಿ. ನಿನ್ಗೆ 15 ಲಕ್ಷ ಕೊಡ್ತೀನೋ? ಇಡಲ್ಲ ಈ ಫೋನ್. ಇವನು ಮಧ್ಯಾಹ್ನನೇ ಮಟನ್ ಪಾರ್ಟಿ ಇಟ್ಕೊಂಡು ಟೈಟ್ ಆಗ್ಬಿಟ್ಟವನೆ. ನೋ ಪ್ರಾಬ್ಲಮ್. ಇವನಿಗಿಂತ ಖತರ್ನಾಕ್ ಇನ್ನೊಬ್ಬ ಅವನೇ, ಕೋತಿರಾಮ. ನಂತರ ಸಖತ್ ಮೀಟ್ರ್ ಇರೋನು. ಅವನ್ ಕೈಲಿ ಮಾಡಿಸ್ತೀನಿ ರೀ. ಮಾಡು. ಹಲೋ, ಕೋತಿ, ಎಷ್ಟೊತ್ತೋ ಫೋನ್ ತೆಗಿಯೋದು? ಹೇಳ್ಗುರು. ಆ IPS ಸೂರ್ಯನ್ನ 1 ಗಂಟೆ ಒಳಗಡೆ ಎತ್ತು ಬಿಡು. ಅಯ್ಯೋ, ನಿನ್ ಮುಖ ಮಚ್ಚ, ನಿನಗೆ ಬರ್ಬಾರ್ದು. ಬರ
ನಿನಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಏನೋ ಕಿಂಡಲ್ ಮಾಡ್ತೀಯಾ? ಏಯ್ ಕೋತಿ, ಏನಾಯ್ತು ನಿಂಗೆ? 20 ಲಕ್ಷ ಕೊಡ್ತೀನೋ. ಏ ನಾಯಿ, ನಾನು ಹೇಳೋದ್ ಕೇಳೋ. ನಾನು ಆಲ್ರೆಡಿ ಸೂರ್ಯಂಗ್ ಲಾಕ್ ಆಗ್ಬಿಟ್ಟಿದ್ದೀನಿ ಕಣ. ಏಯ್ ನರಿ, ಎಲ್ಲಿದೆಯೋ? ನಾಯಿ ರಾಮನ ಹತ್ರ ಇಟ್ಕೊಂಡ್ರೆ ಕೈ ಕಾಲ್ ಕತ್ತರಿಸಿ ಮೂಟ ಕಟ್ಬಿಡ್ತೀನಿ. ಸುಮ್ಮನೆ ಸೈಡಿಗೆ ಹೋಗ್ತಾ ಇರು, ಇಲ್ಲ ಅಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ. ಎಲ್ಲಿಗ್ ಬಂದು ಯಾರ ಹತ್ರ ಏನು ಮಾತಾಡ್ತಿದ್ಯಾ ಅಂತ ನಿನಗ್ ಜ್ಞಾನ ಇರ್ಲಿ. ಏ ನಾಯಿ, ಇವನು ಹುಲಿ ಕದರಾಗಿ ಬೇಟೆಗೆ ಕಾಯ್ತಾ ಇರತ್ತೆ ಹೊರತು ಹುಲ್ ತಿನ್ನೋದಿಲ್ಲ. ಕೈಯಲ್ಲಿ ನಂದು 4x6 ಫೋಟೋ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾ ಸೂರ್ಯನಿಗೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಸ್ಲಮ್ ಡೈಲಾಗ್ ಹೊಡೆಯೋದಲ್ಲ. ಧೈರ್ಯ ಇದ್ರೆ ಎದೆ ಕೊಟ್ಟಿಲ್ಲ. ನನ್ನ ಹತ್ರ ಆಟ ಆಡಕ್ ಬಂದಿರೋ ಆಫೀಸರ್ಗಳೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಊರಲ್ಲ ದೇಶ ಬಿಟ್ಟೋಗವ್ರೆ. ನೀನ್ ಯಾವ ಇಡೀ ದೇಶ ಸುತ್ತದವ್ ನಾನು. ಆಸಾಂ ಟು ಗುಜರಾತ್, ಕಾಶ್ಮೀರ್ ಟು ಕನ್ಯಾಕುಮಾರಿವರೆಗೂ ನಿಂತರ ಗೋಡೆಗಳನ್ನ ನೋಡಿದ್ರೆ ಕಾಲೆತ್ತೋ ಕಂತ್ರಿನಾಯಿಗಳನ್ನ ಬೇಜಾನ್ ನೋಡಿದೀನಿ. ಎಲ್ಲ ತರ ಆಟಗಳನ್ನೂ ಆಡಿದೀನಿ. ಯಾವುದೇ ಸ್ಟೇಟ್ ಆಗ್ಲಿ ಯಾವುದೇ ಗ್ರೌಂಡ್ ಆಗ್ಲಿ ಎಲ್ಲ ಗೇಮು ಆಡಕ್ ಬರುತ್ತೆ ಇವನಿಗೆ. ಬೌಲಿಂಗ್ ಪಿಚ್ ಆದ್ರೂ ಸೈ, ಬ್ಯಾಟಿಂಗ್ ಪಿಚ್ ಆದ್ರೂ ಸೈ, ಬಾರ್ಸೋದೊಂದೇ ಈ ಗೂಳಿ ಕೆಲಸ. ನನ್ನ ಮುಟ್ಟೋಕ್ಕಿಂತ 1 ಸೆಕೆಂಡ್ ಮುಂಚೆ ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತಾಗಿದ್ರೆ ನನ್ನ ಮಗನೇ ನಿಂತಲ್ಲೇ ಎಲ್ಲ ಮಾಡ್ಕೊಂಡು ಹಂಗೆ ಸತ್ತೋಗ್ಬಿಡ್ತಾ ಇದ್ದೆ. ಒಂದ್ ಕೆಲಸ ಮಾಡು, ನಿನ್ ಫ್ಯಾಮಿಲಿಗೆ ಫೋನ್ ಮಾಡಿ ಹೊಗೆನು ಟಮಟೆನು ರೆಡಿ ಮಾಡ್ಕೊಳಕ್ಕೆ ಹೇಳು. ಯಾಕೋ? ನಿನ್ನ ಸ್ಮಶಾನಕ್ಕೆ ಕರ್ಕೊಂಡೋಗಕ್ಕೆ. ನಮ್ಮ ಹುಡುಗನ್ನೇ ಬೇಟೆ ಆಡಿದಾನೆ ಅಂದ್ರೆ
ಅವನ ಗಂಡಸ್ತನನ ಮೆಚ್ಚಲೇಬೇಕು. ಆದ್ರೆ ಅವನ ಗುಂಡ್ಗೆನ ಸೀಳದೆ ಬಿಟ್ಟಿರೋ ನಿಮ್ಗೆ ಇವತ್ತವನ್ನ ಹೊಡೆದಿದ್ದಾನೆ, ಹೀಗೆ ಬಿಟ್ರೆ ನಾಳೆ ಇನ್ನೊಬ್ಬನ್ನು ಹೊಡಿತಾನೆ. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅವನ್ ಸತ್ತಿರೋ ಸುದ್ದಿ ನ್ಯೂಸ್ ಪೇಪರಲ್ಲೋ ಟಿವಿಲೋ ಅಥವಾ ಜನಗಳ ಬಾಯಲ್ಲೋ ನಾನು ಕೇಳಲೇಬೇಕು. ಅದು ಆಗದೆ ಇರೋ ಮಾತು ಭಾಯ್. ಯಾಕೆ? ಅವ್ನು ಹೊಡೆದಾಕೋದಕ್ಕೆ ಅವ್ನು ಕರ್ನಾಟಕದಲ್ಲಿಲ್ಲ, ಉತ್ತರ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾನೆ. ಹೌದು, ಅವನು ಒಂಥರ ಡೇರ್ ಡೆವಿಲ್ ಆಫೀಸರ್. ಕ್ರಿಮಿನಲ್ಸ್ಗಳು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿದ್ದಾರಂತ ಹುಡುಕಿ ಟ್ರಾನ್ಸ್ಫರ್ ಮಾಡ್ಕೊಂಡು ಎಂಟ್ರಿ ಕೊಟ್ಟು ಖತಮ್ ಮಾಡ್ತಾನೆ. ಅವನು ಎಕ್ಸಿಟ್ ಆದ್ಮೇಲೆನೆ ಅವ್ನು ಬಂದು ಹೋದಂತ ವಿಷಯ ಗೊತ್ತಾಗೋದು. ಅವನು ಎಲ್ಲಿ ಡ್ಯೂಟಿ ಮಾಡ್ತಾವನೆ ಅಂತ ಅವ್ರ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ವಂತೆ. ಈಗ ಬಂದಿರೋ ರೂಮರ್ ಪ್ರಕಾರ ಅವನು ಅಸ್ಸಾಮಲ್ಲಿ ಇದ್ದಾನಂತೆ. ಅಸ್ಸಾಂ ಅಲ್ಲಿ ಅಲಿಬಾಬಾ ಇದ್ದಾನೆ, ಅವನ ಫುಟ್ಬಾಲ್ ಆಡ್ತಾನೆ. जिमी आली भाई किधर है? अंडमान जेल में है भाई। क्या हुआ? कोई नया ऑफिसर सूर्या के हाथ लग गया है भाई। ಏನು ಮಾಡುದು ಅಲಿ ಭಾಯ್? ಏನಾದ್ರೂ ಮಾಡಬೇಕು. ಎಸ್, ಇದು ಮನೆ ಅಲ್ಲ ರೀ. ನನಗೆ ಗೊತ್ತಿಲ್ವಾ ಇದು ಹೋಟ್ಲು ಅಂತ? ಅಲ್ಲ, ಆರ್ಡರ್ ಮಾಡಿ ಇಷ್ಟೊತ್ತಾಯ್ತು, ಇನ್ನೂ ತಂದು ಕೊಟ್ಟಿಲ್ಲ. ಇರೋದನ್ನ ಬಿಸಿ ಮಾಡಿ ತಂದು ಕೊಡೋದಕ್ಕೆ ಇಷ್ಟೊತ್ತು ಮಾಡ್ತಾ ಇದಾರೆ. ಏನ್ ಮಾಡ್ತೀಯಾ? ಫುಲ್ ಬಿಲ್ಡಪ್ ಕೊಡ್ತಾವ್ರೆ. ಒಳ್ಳೆ ಚಿಕ್ಕ ಮಕ್ಳ ತರ ಆಡ್ಬೇಡಿ. ನಿನ್ನ ಹತ್ರ ಅಲ್ದೆ ಯಾರ ಹತ್ರ ಆಡ್ಲಿ ನಾನು? ಮೇಡಮ್, ನೀವು ಆಂಕರ್ ದಿವ್ಯಾ ಅಲ್ವಾ? ಹೌದು. ನಿಮ್ಮ ಆಂಕರಿಂಗ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಓ, ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಆ ಡಾನ್ ಬಗ್ಗೆ ಮಾತಾಡೋದು ಏನ್ ಮಾತಾಡ್ತೀರಾ ಮೇಡಮ್? ನಿಮ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಮೇಡಮ್. ಹಿಂಗೇ ರೀ ಮೇಡಮ್, ನೀವು ಆ ಡಾನ್ ಕತೆನ ಮುಗಿಸ್ಬಿಡಿ ಮೇಡಮ್. ಎಷ್ಟೇ ಆಗ್ಲಿ ನನ್ನ ಹೆಂಡತಿ ಅಲ್ವಾ? ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಬರ್ತೀನಿ ಮೇಡಮ್. ನನ್ನ ಮಗ ನನ್ನ ಯಾರು ಅಂತ ಕೇಳ್ಬಿಟ್ನೆ. ಹಲೋ ಹಲೋ, ತಪ್ಪು ಮಾಡ್ಬಿಟ್ರಿ ಮೇಡಮ್, ತುಂಬಾ ತಪ್ಪು ಮಾಡ್ಬಿಟ್ರಿ. ಏ, ಯಾರೋ ನೀನು? ಇನ್ಮೇಲೆ ನಮ್ ಎಂ ಕೆ ಬಯ್ಯನ್ ಬಗ್ಗೆ ಟಿವಿನಲ್ಲೆಲ್ಲ ಮಾತಾಡೋದ್ ನಿಲ್ಸಿ. ಇಲ್ಲ ಅಂದ್ರೆ ನೀವೇ ಇರಲ್ಲ. ವಾಟ್? ದಿವ್ಯಾ ಯಾರದು? ಗೊತ್ತಿಲ್ಲ. ಎಲ್ಲಿ ಕೊಡಿಲ್ಲ ಫೋನು? ಹಲೋ, ಯಾರು ನೀನು? ಯಾರಿವನು? ಯಾರೋ ಗೊತ್ತಿಲ್ಲ. ಥ್ರೆಟನ್ ಕಾಲ್. ಇದೆಲ್ಲ ನಮ್ ಪ್ರೊಫೆಷನ್ ಅಲ್ಲಿ ಕಾಮನ್ ಅಲ್ವಾ? ಮೋಸ್ಟ್ಲಿ MK ಕಡೆಯವರು ಅನ್ಸುತ್ತೆ. ನೋಡು, ಯಾವ್ದಕ್ಕೂ ಸ್ವಲ್ಪ ಕೇರ್ಫುಲ್ ಆಗಿರೋ. ಅವನು ತುಂಬಾ ಡೇಂಜರಸ್. ಅವ್ನ್ ಡೇಂಜರಸ್ ಆದ್ರೆ ನನ್ ಗಂಡ ಡೆಡ್ಲಿ ಪೊಲೀಸ್ ಆಫೀಸರ್. ಸರಿ ಸರಿ, ಕೆಲ್ಸದ ಮೇಲೆ ಹೋಗ್ತಿದ್ದೀರಾ? ಮನೆಗ್ ಬೇಗ ಬಂದ್ಬಿಡಿ. ಆಯ್ತು ಮೇಡಮ್, ನೀವ್ ಹೇಳ್ದಂಗೆ ಆಗ್ಲಿ. ದೇಶದ ಮೂಲೆ ಮೂಲೆಗಳಿಗೂ ವಾಂಟೆಡ್ ಆಗಿರುವ MK ಫಾರೂಕ್ನ ನೆಟ್ವರ್ಕ್ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಎಂದು ಇಂಟೆಲಿಜೆನ್ಸ್ ಮೂಲಗಳು ತಿಳಿಸಿವೆ.
ಇಷ್ಟೇ ಅಲ್ಲದೆ ಎಂಕೆ ಹಾಗೂ ಅಲ್-ಖೈದಾ ಮುಖ್ಯಸ್ಥನ ನಡುವೆ ಸಂಪರ್ಕ ಇದೆ ಎಂದು ದೃಢಪಟ್ಟಿದೆ. ಈ ಎಂಕೆ ಎಂಥ ಕ್ರಿಮಿನಲ್ ಅನ್ನೋದನ್ನ ಈಗಾಗಲೇ ನಾವು ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಕ್ರಿಮಿನಲ್? ಅವನು ಮಾಡಿರೋ ದುಷ್ಕೃತ್ಯಗಳನ್ನು ಹಿಡನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ನಮ್ಮ ಚಾನೆಲ್ ಮುಖಾಂತರ ಪ್ರಸಾರ ಮಾಡಿದ್ದೇವೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ವೀಕ್ಷಕರೇ, ಅತಿ ಶೀಘ್ರದಲ್ಲಿ ಎಂಕೆ ಫಾರೂಕ್ ನನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸೆರೆ ಹಿಡಿಯೋದನ್ನು ಸಹ ನಮ್ಮ ಚಾನೆಲ್ ಮುಖಾಂತರ ಲೈವ್ ಟೆಲಿಕಾಸ್ಟ್ ಮಾಡುತ್ತೇವೆ. ಹಾಯ್ ಡಾರ್ಲಿಂಗ್, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ವಿಶ್ ಯು ದಿ ಸೇಮ್. ಏನ್ ಡಿಯರ್, ಎಲ್ಲಿದೀಯಾ? ಹೋಗಿದ್ ಕೆಲಸ ಬೇಗ ಆಯ್ತು. ಈಗ ಜಸ್ಟ್ ಸಿಟಿಗೆ ಎಂಟ್ರಿ ಆದೆ. ತಾವೆಲ್ಲಿದ್ದೀರಾ ಅಂದ್ರೆ ಬಂದು ಪಿಕಪ್ ಮಾಡ್ತೀನಿ. ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಬೇರೆ ಅಲ್ವಾ, ವಿಶೇಷ ಎಲ್ಲ ಇರುತ್ತೆ. ಇರುತ್ತೆ. ಇವತ್ತು ನಾನ್ ಹೇಳ್ದಂಗೆ ಕೇಳಿದ್ರೇನೆ ಎಲ್ಲ. ಸರಿ ಸರಿ ಆಯ್ತು, ಅಪ್ಪಣೆ ಆಗ್ಬೇಕು. ಈಗ ನೀವು ಸ್ಟ್ರೈಟ್ ಆಗಿ ಇನ್ 10 ನಿಮಿಷದಲ್ಲಿ ಮಾಧವನ್ ಪಾರ್ಕ್ ಬರ್ಬೇಕು. ಹಲೋ 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 ಹಲೋ. ಛೇ, ಏನಾಯ್ತು ಅವಳಿಗೆ? ಮರ್ಯಾದೆಗೆ ಬೆಲೆನೇ ಇಲ್ಲ ಕಣೋ. ಗಿಣಿಗೆ ಹೇಳಿದಂಗೆ ಹೇಳಿದ್ವಿ, ಬೇಡಮ್ಮ ಫಾರೂಕ್ ತಂಟೆಗೆ ಬರಬೇಡ ಅಂತ. ಕೇಳಿದ್ಯಾ ನೀನು? ಏಯ್, ನಿಮ್ ಫಾರೂಕ್ ಅಂದಾರಾಗೋ ಟೈಮ್ ನಿನ್ ಹತ್ರದಲ್ಲೇ ಇದೆ ಕಣೋ. ಏಯ್, ನಂಗೆ ಗೊತ್ತು ಕಣೆ ನಿನ್ ಡಿಪಾರ್ಟ್ಮೆಂಟ್ ಅಂತ. ಯಾಕೆಂದ್ರೆ ನೀನ್ ಮಾತಾಡೋ ಸ್ಟೈಲೇ ಹೇಳ್ಬೋದು. ನೀನ್ ಎಷ್ಟಾದ್ರೂ ಅವ್ನು ಇದನ್ನಲ್ಲ, ಡೇರ್ ಡೆವಿಲ್ ಆಫೀಸರ್ ವಿಜಯನ್ ಎಂಟಿ ಅಲ್ವಾ? ಹೌದು ಕಣೋ, ನನ್ ಗಂಡ ಡೇರ್ ಡೆವಿಲೆ. ನಿಮಗ್ ತಾಕತ್ತಿದ್ರೆ ಅವ್ರ ಮುಂದೆ ತೋರ್ಸಿ ನಿಮ್ ಪೌರುಷನ, ಆಗ ಅಡ್ಡಡ್ಡ ಸಿಗದ್ ಹಾಕ್ಬಿಡ್ತಾರೆ. ಇರ್ಲಿ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ನೀನ್ ಜಾಸ್ತಿ ಮಾತಾಡ್ತಾ ಇದೀಯಾ. ನೀನ್ ಹೆಂಗ್ ಸಾಯಿಸ್ತೀವಿ ಅಂದ್ರೆ ಇನ್ ಯಾವ ಹ್ಯಾಂಕರ್ನು ನಮ್ ಬಗ್ಗೆ ಮಾತಾಡಕ್ಕೆ ಎದುರ್ಕೋಬೇಕು. ವಿಜಯ್, ಹಲೋ, ಏನ್ರಿ ನೋ ಪಾರ್ಕಿಂಗ್ ಹತ್ರ ಗಾಡಿ ನಿಲ್ಲಿಸಿದ್ದೀರಾ? ಸಾರಿ ಸರ್. No! Oh God! ನಾನು ಅವಳನ್ನ ಜೀವನ ಪೂರ್ತಿ ಕಾಪಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅವಳನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಸರ್, ನಿಮ್ ಲೈಫಲ್ಲಿ ಇಂಥ ದುರಂತ ನಡೆದಿದೆ ಅಂತ ನಿಮ್ ಜೊತೆಲಿ ಇದ್ದು ತಿಳ್ಕೊಳಕ್ಕಾಗಿಲ್ಲ ಸರ್. ಸಾರಿ ಸರ್. ಅವಳ ಹಣೆಯಲ್ಲಿ ಬರ್ದಿದ್ದೆ ಅಷ್ಟು. ಏನ್ ಮಾಡಕ್ಕಾಗುತ್ತೆ ಬಿಡಿ. ಇರೋ ಮಾತೇ ಇಲ್ಲ ಸರ್. ಆ MK ಫಾರೂಕ್ ಗ್ಯಾಂಗ್ ನ ಬುಡ ಮೇಲ್ ಮಾಡೋರ್ಗು ನನಗ್ ಸಮಾಧಾನ ಇಲ್ಲ ಸರ್. ಆ ಬಡ್ಡಿ ಮಗ ಮಟನ್ ಕಟ್ ಮಾಡ್ದಷ್ಟು ಈಸಿಯಾಗಿ ಎಲ್ಲಾನು ಮಾಡ್ಬೋದು ಅನ್ಕೊಂಡಿದ್ದಾನೆ. ಅವ್ನು ಇಡೀ ಸಾಮ್ರಾಜ್ಯನ ಮರಣ ಮೃದಂಗ ಮಾಡ್ಬೇಕು ಅನ್ನೋದೇ ನನ್ನ ಗುರಿ ಸರ್. ನಾನೇ ಎಲ್ಲ
ನಂದೇ ಇಲ್ಲ ಅಂತ ಸಾಮ್ರಾಜ್ಯ ಕಟ್ಟಿ ಮೆರಿತಾ ಇರೋ ಫಾರೂಕ್ನ ಅಡ್ಡ ದಿಡ್ಡಿ ಸಿಗದಾಕಿ ಬಿಸಾಕೋವರೆಗೂ ನನಗೆ ನೆಮ್ಮದಿ ಅನ್ನೋದಿಲ್ಲ ಸರ್. ನಮಗಿಷ್ಟು ದಿನ ಪ್ರೊಫೆಷನಲ್ ಮೋಟಿವ್ ಇತ್ತು, ಇದ್ರ ಜೊತೆ ಇವಾಗ ಪರ್ಸನಲ್ ಮೋಟಿವ್ ಕೂಡ ಸೇರ್ಕೊಂಡಿದೆ. ಇನ್ಮೇಲೆ ಆ ಸೀಲ್ನ ಈ ಬದುಕೋ ಚಾನ್ಸೇ ಇಲ್ಲ ಸರ್. ರಾಜಲ್ಲಿ ಏನೋ ಅರ್ಜೆಂಟ್ ಕೆಲಸ ಅಂತ ಹೋಗಿದ್ದಾನೆ ಸರ್, ಆಮೇಲೆ ಜಾಯ್ನ್ ಆಗ್ತಾನೆ. ಎನಿವೇ ಥ್ಯಾಂಕ್ ಯು ಬಾಯ್ಸ್, ಲೆಟ್ಸ್ ಮೂವ್. ಅಯ್ಯೋ ನನ್ನ ಮಗನೇ, ಇಷ್ಟೊತ್ತು ಬಿಲ್ಡಪ್ ಕೊಟ್ಟಿದ್ದು ನೀನಾ? ಲೋ ಶಿಲ್ಲೆ ಕ್ಯಾತ, ನಿನಗ್ ನೀನೇ ಇಟ್ಕೊಂಡಿದ್ಯಲ್ಲ ಗನ್ನ. ಹೌದು, ಏನಿವಾಗ ಫೈಟ್ ಮಾಡ್ತೀಯಾ? ಬಾರೋ ಬಾ. ಈ ಹುಲಿ ಅಡ್ಡಕ್ಕೆ ನುಗ್ಗಿ ನನ್ನ ಕಟೌಟ್ ನ ಬೀಳಿಸಿ ನನಗೆ ಅವಮಾನ ಮಾಡ್ಬಿಟ್ಟು ಹೋಗಿದ್ಯಾ? ಏಯ್, ಆವತ್ತಿಂದ ಗಾಳಿ ಬಂದ್ರು ಕಟೌಟ್ ಬಿದ್ದೋಗುತ್ತೆ, ಜನ ಪಾಸ್ ಆದ್ರೂ ಕಟೌಟ್ ಬಿದ್ದೋಗುತ್ತೆ. ಇಷ್ಟೇ ಯಾಕೆ, ಅವನು ಯಾವನು ಠೇವಣಿ ಕಳ್ಕೊಂಡಿರೋ ಕರಿಯ ನಾಯಿ ಬಂದು ನನಗೆ ಅವಮಾನ ಮಾಡಿ ಕಟೌಟ್ ಬೀಳ್ಸ್ಬಿಟ್ಟು ಹೋಗ್ತಾನೆ. ಅವತ್ತಿಂದ ನನ್ನ ಕನಸಲು ಬಂದು ನೀನು ನನ್ನ ಕಟೌಟ್ ನ ಬೀಳ್ಸ್ಬಿಟ್ಟು ಹೋಗ್ತಾ ಇದ್ಯಾ. ನನಗೆ ನಿದ್ರೆ ಇಲ್ಲ, ಊಟ ಇಲ್ಲ, ಸೋಸೂನು ಬರ್ತಾ ಇಲ್ಲ. ಇದ್ಯಾವ್ದೋ ಹೊಸ ಕಾಯಿಲೆ ಇರ್ಬೇಕು, ಡಾಕ್ಟರ್ ನೋಡೋಗು ನನ್ನ ಮಗನೇ. ನಿನ್ನ ಮೇಲಿರೋ ಕೋಪಕ್ಕೆ ನಿನ್ನ ಡೈರೆಕ್ಟ್ ಆಗಿ ಡೀಲ್ ಮಾಡೋಣ ಅಂತ ಇವತ್ತು ಹುಡ್ಕೊಂಡ್ ಬಂದಿದ್ದೀನಿ. ಎದುರ್ಕೋಬೇಡ, ಓಡೋಬೇಡ. ಏಯ್, ಕಾಲಿ ಬಿಡ ಕಳ್ಸ್ಬೇಡ. ನಾನು ಇದರಲ್ಲಿ ನಿನ್ನ ಶೂಟ್ ಮಾಡಿದ್ರು ನೀನ್ ಸಾಯೋದಿಲ್ಲ. ಯಾಕೆಂದ್ರೆ ಇದು ಸರ್ಕಾರದವರು ಈ ಗಂಡಿ ಕೊಡಕ್ಕೆ ನನಗೆ ಲೈಸೆನ್ಸ್ ಕೊಟ್ಟಿಲ್ಲ. ಯಾಕೆಂದ್ರೆ ಐ ಆಮ್ ಕರಾಟೆ ಕಿಂಗ್. ಈ ಕೈಯೇ ಸಾಗುಣ, ಈ ಕೈಯನ್ನು ಹೊರಗೆ ನಾನು ಸಾಯಿಸ್ತಾ ನನ್ನ ಮಗನೇ ಇಷ್ಟಿದ್ಯಾ, ಎಷ್ಟು ಮಾತಾಡ್ತೀಯೋ? ಇವತ್ತು ನನಗಿರೋ ಕೋಪಕ್ಕೆ ನಿನ್ನ ಸೀಳಿ ಬಗದು ಸಾಯಿಸ್ಬಿಡ್ತೀನಿ. ಎಲ್ಲದಕ್ಕೂ ನೀನ್ ಅಡ್ಡ ಬರ್ತಾ ಇದ್ಯಾ, ಅಡ್ಡ ಬರ್ತಾ ಇದ್ಯಾ. ಎಲ್ಲೇ ಇವತ್ತು ನೀನ್ ಸಾಯಿಸ್ಬಿಡ್ತೀನಿ. ಏನ್ ಮಾಡ್ತೀಯಾ? ಫ್ಲಾಶ್ ಬ್ಯಾಕ್ ಅಡ್ಡ ಬಂದ್ಬಿಟ್ಟು ಉಳ್ಕೊಂಡ್ಬಿಟ್ಟೆ. ಇದು ಮಾಮೂಲು ಬಿಡಬಲ್ವೇ ನಿಂದು? ತುಂಬಾ ಮಾತಾಡ್ತಾ ಇದ್ಯಾ. ಒಂದ್ ನಿಮಿಷ ಇರು. ಜಪಾನ್ ಕಾಲು pusila Bruce Lee dan magas mikaga asala masini siapa cek siapa ala balik sini balik siapa ada pengkelinan nana ada pagi namo ada tsunami wah ini ama kami ke Japan left speaking munami bye ಕಾಲು ಎಲ್ಲಿಂದ ಗೊತ್ತಾ? ಎಲ್ಲಿಂದ ತಂದೆ? ಜಪಾನಿಂದನಾ? ನಿನಗ ಬ್ರೂಸ್ ಲೀ ಮಗ ಫೋನ್ ಮಾಡಿದ್ದ. ಬ್ರೂಸ್ ಲೀ ಮೊಮ್ಮಗನಿಗೆ ನಾನೇ ಕರಾಟೆ ಹೇಳ್ಕೊಡ್ಬೇಕಂತೆ. ಏನು ಬ್ರೂಸ್ ಲೀ ಮೊಮ್ಮಗನಿಗ? ಅಯ್ಯೋ ದೇವ್ರೆ, 6 ತಿಂಗಳಿಂದ ಅವರು ವೇಟಿಂಗ್ ನನಗೋಸ್ಕರ. ಯಾಕೆ ABCD ಕಲಿಯಕ? ಕರಾಟೆ ಕುಂಗು ಫು ಇದೆಲ್ಲ ನಿನಗೆ ಗೊತ್ತಿಲ್ಲ? ನಿನಗೂ ಒಂದು ಸೀಕ್ರೆಟ್ ಫೈಟ್ ಪ್ರಪಂಚದಲ್ಲಿ ಯಾವ್ದು ಗೊತ್ತಿಲ್ಲದ ಹೇಳ್ಕೊಡ್ತೀನಿ. ಕಲ್ತ್ಕೊಂಡು ಕರ್ನಾಟಕದಲ್ಲಿ ಹೆಸರು ಮಾಡ್ಕೊ. ಹೋಗು. ಹೌದಾ? ಹೋಗ್ಲಿ, ನಿನಗೆ ಕರಾಟೆಯಲ್ಲಿ ಸ್ಪಿನ್ನಿಂಗ್ ಅಂತ ಒಂದು ಶಾಟ್ ಇದೆ ಗೊತ್ತಾ? ಆ ಸ್ಪಿನ್ನಿಂಗು ಆ ಕ್ರಿಕೆಟ್ ಅಲ್ಲಿ ಕುಂಡೆ ಮಾಡ್ಕೋತಾನೆ, ನಾನ್ ಯಾಕೆ ಮಾಡ್ಲಿ? ಹೋಗ್ಲಿ, ನಿನಗೆ ಬ್ಯಾಕ್ ಟರ್ನ್ ಕಿಕ್ ಗೊತ್ತಾ? ಬ್ಯಾಕ್ ಕಿಕ್, ಆ ಬ್ಯಾಕ್ ರೋಲ್ ನೋಡಿದ್ಯಾ? ಆ ರೋಲಿಂಗ್ ಜಂಪ್ ಕಿಕ್ ಗೊತ್ತಾ? ಆ ಜಂಪ್ ಆ ಮಾಡ್ತೀನಲ್ಲ, ಇದೇ ಬ್ಯಾಕ್ ಜಂಪ್. ಅಯ್ಯೋ ನನ್ನ ಮಗನೇ, ನಿಂತ್ಕೊಳ್ಳ, ನಿನಗೈತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿರ್ತೆ ತರ ಬರ್ತೀನಲ್ಲ, ಅವ್ನು ನೀನ್ ನೋಡ್ಕೊಂತೀನ ಬಾರಲೆ. ನೆಕ್ಸ್ಟ್ ಸಿಗು, ನೀನು ನೋಡ್ಕೊಂತೀನಿ. ಏಯ್, ಸ್ಟಾಪ್. ಎಲ್ಲಿ ನಿಮ್ಮ ID ಕಾರ್ಡ್ ತೋರಿಸಿ. ಇಲ್ಲಿಗೆ ಬರೋರು ಮಿನಿಮಮ್ ಎಷ್ಟು ಕ್ಯಾಶ್ ತಗೊಂಡ್ಬರ್ಬೇಕು ಅಂತ ಗೊತ್ತು ತಾನೆ? ಇದೇ ನಂಗೆ ಹೊಸದಾ ಬಾಸ್? ಇಂಡಿಯಾದಲ್ಲಿ ಟೂರ್ನಮೆಂಟ್ ಎಲ್ಲೇ ನಡೆದ್ರು ನಾನು ಎಂಟ್ರಿ ಕೊಡ್ತೀನಿ. ಓಕೆ, ಸಾರಿ ಸರ್. ಹೋಗಿ ಸರ್, ಹೋಗಿ.
ಫ್ರೆಂಡ್ಸ್. ಥ್ಯಾಂಕ್ ಯು. ಈ MK ಖಾನ್ದಾನ್ನಲ್ಲಿ ನಡೆಸ್ಕೊಂಡು ಬರ್ತಾ ಇರೋ ಈ ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಟೂರ್ನಮೆಂಟ್ನ ನೀವೆಲ್ಲ ಸಕ್ಸಸ್ ಮಾಡ್ತೀರಾ. ಈ ಸಾರಿನೂ ನಿಮ್ಮ ಸಪೋರ್ಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ವಿನ್ನರ್ ಪ್ರೈಸ್ ಮನಿನ ಡಬಲ್ ಮಾಡಿದ್ದೀನಿ. ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ದ ಸೇಮ್. ಯಾಕೋ ನನ್ ಕರ್ಮದ ಕತಿ ಕರಾಬಾಗೈತಿ. ನಮಸ್ಕಾರ ಸ್ವಾಮಿ. ನೀವು ಎಕ್ಸ್-ಡೆಪ್ಯೂಟಿ CM ಉಳ್ಳಾಗಡ್ಡಿ ಅಲ್ವಾ? ನಾನು ಉಳ್ಳಾಗಡ್ಡಿ ಅಂತ ನೀನು ಹ್ಯಾಂಗ್ಲಾ ಗೊತ್ತಾತು? ಮಾಡಿದ್ರೆ ಒಳ್ಳೆ ಕೆಲಸ ಎಲ್ಲ ಮಾಡಿದ್ ನಾನೇ ಅಂತ ಪೇಪರ್ನಲ್ಲಿ, ಟಿವಿಯಲ್ಲಿ, ಮೀಡಿಯಾದಲ್ಲಿ, ಗಲ್ಲಿ ಗಲ್ಲಿಯಲ್ಲಿ ಎದೆಗೆ ಬೋರ್ಡ್ ಹಾಕೊಂಡು ಸುತ್ತಾ ಇದ್ದಿದ್ ನೀವೇ ತಾನೇ. ಇಂಥ ಫೇಮಸ್ ಮುಖನ ಯಾರು ತಾನೇ ಗುರ್ತಿಡಲ್ಲ ಹೇಳಿ ಸ್ವಾಮಿ. ಸುಮ್ನಿರು ತಮ್ಮ, ಎಲ್ರ ಮುಂದೆ ನನ್ನ ಇಮೇಜ್ ಖರಾಬ್ ಆಗುವಂತ ಮಾತಾಡ್ಬೇಡು. ಮೂರು ಬಿಟ್ಟಿರೋ ನಿಮ್ಗೆ ಕಚ್ಚೇನೆ ಭದ್ರ ಇಲ್ಲ, ಇನ್ ಮರ್ಯಾದೆ ಬೇರೆ ಇದ್ಯಾ? ಅದ್ ಸರಿ, ಇಲ್ಲಾಕ್ ಬಂದಿದ್ದು ಆಯ್ಕಂತಿನದಕ್ಕೆ? ಎಲ್ಲಾ ಕಳ್ಕೊಂಡ್ಮೇಲೆ ಏನ್ ಮಾಡ್ಲಿಕ್ಕೆ ಆಗ್ತದೋ ತಮ್ಮ, ಅದೆಲ್ಲ ಒಂದ್ ದೊಡ್ಡ ಕತಿ. 5 ಸಲದಿಂದ ನಾನು MLA ಆಗಿ ಬಂದಿದ್ದೇನೆ. ಈ ಸಲ ಮುಖ್ಯಮಂತ್ರಿ ಗಾದಿ ನನಗೆ ಸಿಗಬೇಕು. ಮುಖ್ಯಮಂತ್ರಿ ಗಾದಿ ನನಗೆ ಬಿಟ್ಕೊಡ್ರು. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನನಗೆ 80 ಜನ MLA ಗಳ ಸಪೋರ್ಟ್ ಇದೆ. ಬಿಟ್ಕೊಡ್ರು. ಈ ಸಲ ಗೆಲ್ಲಿಸಾಗೋದು. ನನಗೆ ಸಪೋರ್ಟ್ ಇದೆ. ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ನೀವಿಬ್ರು ನಾಲಾಯಕ್ರು, ಈ ಕುರ್ಚಿ ನನಗ್ ಬಿಟ್ಕೊಡ್ರು. ಸುಮ್ನೆ ಕುಂದಿರೋ ಕತ್ತಿಗಳ, 18 ವರ್ಷದಿಂದ ಈ ಪವರ್ಗ ಕಾಯ್ತಾ ಇದ್ದೀನಿ. ಕುರ್ಚಿ ನಂದು. ಅಯ್ಯೋ, ಯಾರೋ ನೀನು? ಇಲ್ಲಿಗೆ ಯಾಕೋ ಬಂದೆ? ಸಿಪಾಯಿ ಸಾಹೇಬ, ಮೊದಲು ನೀ ಯಾರು ಅಂತ ಹೇಳು. ಕರ್ನಾಟಕದ ಮೂಲೆಯಲ್ಲಿರೋ ಯೂತ್ಗಳನ್ನ ಕೇಳು. ಮೀಸೆ ಮೇಲೆ ಕೈ ಆಡ್ಕೊಂಡು ಹೆಮ್ಮೆಯಿಂದ ಹೇಳ್ತಾರೆ, ವೀರ ಮದಕರಿ ಅಂತ. ಇಲ್ಲ ನಿನ್ ಚೇಲ್ಗಳಾಗಿ ಕೆಲಸ ಮಾಡ್ತಾರ ಗೂಂಡಾ ರೌಡಿಗಳನ್ನ ಸುಮ್ಮನೆ ಕೇಳ್ ನೋಡು. ಶರ್ಟಿನ ಬಟನ್ ಹಾಕೊಂಡು ಸೈಲೆಂಟ್ ಆಗಿ ಸೈಡಿಗೆ ನಿಂತ್ಕೊಂಡು ಹೇಳ್ತಾರೆ, ಹುಚ್ಚ ಅಂತ. ಅದು ಬೇಡ ಅಂದ್ರೆ ನಿನ್ಕಿನ ಮುಂಚೆ ಈ ಕುರ್ಚಿ ಮೇಲೆ ಕುತ್ಕೊಂಡಿರೋ ಆ ಪುಡಾರಿಗಳನ್ನ ಕೇಳ್ ನೋಡು. ಕಟ್ಕೊಂಡಿರೋ ಕಚ್ಚನ ಬಿಚ್ಚಿ ಕಂಕ್ಳಲ್ಲಿ ಹಿಡ್ಕೊಂಡು ಹೇಳ್ತಾರೆ, ಗೂಳಿ ಅಂತ. ಕಣ್ಣಲ್ಲಿ ಛಲ, ತೋಳಲ್ಲಿ ಬಲ, ಎದೆಯಲ್ಲಿ ಪ್ರಾಮಾಣಿಕತೆ, ತಲೆಯಲ್ಲಿ ಬುದ್ಧಿ ಶಕ್ತಿ ಇಟ್ಕೊಂಡು ನಿಮ್ ಮುಂದೆ ನಿಂತಿರೋ ಯಾರಡಿ ನಂದಿಗೆ ಜನ ಪ್ರೀತಿಯಿಂದ ಕರೆಯೋದು ಕೆಂಪೇಗೌಡ ಅಂತ. ನಾವು ಮನಿಯೊಳಗ ಕಾಲ್ ಮ್ಯಾಲ ಕಾಲ್ ಹಾಕಿ ಕುಂತಾಗ ನೀನ್ ಮನಿ ಹೊರಗಡೆ ಕಾಲ್ ಜೋಡಿಸ್ಕೊಂಡು ನಮ್ಮನ್ನೆಲ್ಲ ಕಾಯೋ ಪೊಲೀಸ್ ನಾಯಿ. ನಿನಗ ನಮ್ ಮುಂದೆ ನಿಂತು ಮಾತಾಡೋ ಅಧಿಕಾರ ಇಲ್ಲ. ಹುಷಾರ್. ನಮ್ ಮನೆ ಕಾಯ್ಬೇಕಾಗಿರೋ ವಾಚ್ಮ್ಯಾನ್ ನೀನು. ಏಯ್,
ಈ ತರ ಚಾಲೆಂಜ್ ಮಾಡೋರ್ನ ಲೈಫಲ್ಲಿ ಬೇಜಾನ್ ನೋಡಿದ್ದೀನಿ ನಾನು. ಸ್ವಲ್ಪ ಜಾಸ್ತಿ ಮಾತಾಡಬೇಡ. ಏಯ್, ಮಾತೆ ನಮ್ಮ ದೇಶದ ಬಂಡವಾಳ ಅಂದ್ಮೇಲೆ ಮಾತಾಡಬೇಡ ಅಂತೀಯಲ್ಲ ಮೂರ್ಖ. ಎಲ್ಲಿವರೆಗೂ ನಿಮ್ಮಂತ ವೇಸ್ಟ್ಗಳು ನೆಗೆದ್ ಬಿದ್ದು ಹೋಗಿ ಒಳ್ಳೆ ಆಡಳಿತ ಬರೋದಿಲ್ವೋ ಅಲ್ಲಿವರೆಗೂ ನಮ್ಮ ರಾಜ್ಯ ನಮ್ಮ ದೇಶ ಎರಡೂ ಉದ್ಧಾರ ಆಗೋದಿಲ್ಲ. ಏಯ್, ಜಾಸ್ತಿ ವಾಲ್ಯೂಮ್ ಬೇಡ. ಭದ್ರಾಣ ಇಲ್ದಿರೋ ಕುರ್ಚಿ ಕಿತ್ತಾಡ್ಕೊಂಡು ನಾಯಿ ತರ ಸಾಯ್ತಾ ಇದ್ದೀರಲ್ಲ, ನಾಚ್ಕೋಬೇಕು ನಿಮ್ಗಳ ಜನ್ಮಕ್ಕಿಷ್ಟು. ಜನಗಳಿಗೋಸ್ಕರ ಏನ್ ಮಾಡಿದ್ದೀರಾ ನೀವು? ಏನು ಮಾಡಿಲ್ಲ. ಯಾವಾಗ ನೋಡಿದ್ರು ಮೀಟಿಂಗು, ಸುಳ್ಳು ಭರವಸೆ, ಲಂಚ ಪ್ರಕರಣ, ಕಿತ್ತಾಟ ಒಂದ್ ಕಡೆ ಆದ್ರೆ ವಿರೋಧ ಪಕ್ಷದವ್ರ ಕೂಗಾಟ ಇನ್ನೊಂದ್ ಕಡೆ. ಸಾಲ್ದು ಅಂತ ಒಬ್ಬೊಬ್ಬ MLA ತಲೆಗೂ ಕೋಟಿ ಕೋಟಿ. ಇಲ್ಲಿ ಜನಗಳು ಹೊಟ್ಟೆ ಉರಿತಾದ್ರೆ ನೀವು ಹೆಂಡತಿ ಮಕ್ಳೊಟ್ಟಿಗೆ ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಬಿಸಿ ಬಿರಿಯಾನಿ ಮೇಯ್ತಾ ಇರ್ತೀರಾ. ಅದಕ್ಕೆ ಅನ್ಯಾಯ ಮಾಡೋರಿಗೆ ಬೂಟ್ ಕಾಲಲ್ಲಿ ಓದಿತೀನಿ ಅಂತ ಪ್ರಮಾಣ ಮಾಡಿ ಕಾಕಿ ತೊಟ್ಟಿರೋ ಪೊಲೀಸ್ ಇವನು. ನೀನೇನೋ ಮಾಡಕ್ ಸಾಧ್ಯ? ನಿಮ್ಗಳು ಬಂಡವಾಳನ ಬಯೋಡೇಟಾನ ಲೋಕಾಯುಕ್ತ ಕೊಟ್ಟಾಗಿದೆ. ನನ್ನ ಎಕ್ಸಿಟಿಗೆ ಅವ್ರ ಎಂಟ್ರಿ. ನೀನ್ ಇಲ್ಲಿಂದ ಹೊಂಟ್ರೆ ತಾನೇ ಅವ ಇಲ್ಲಿ ಎಂಟ್ರಿ ಆಗೋದು. ಕೊಚ್ರ ಅವ್ರನ್ನ. ಪುಣ್ಯಾತ್ಮ ಅಲ್ಲಲ್ಲ ಪರಮಾತ್ಮ. ಹೋಗೋನ್ ಹೋದ. ಹೋಗೋ ಟೈಮ್ನಾಗ ನಮ್ ಫೈಲ್ಸ ಹಣೆ ಬರ ಎಲ್ಲ ತಗೊಂಡು ಲೋಕಾಯುಕ್ತರ್ ಕೊಟ್ಟ್ಯಾನ. ನಾವು ಬೀದಿಗೆ ಬಂದ್ವಿ. ಏನೋ ಒಂದು ಹಳೆ ನೆಟ್ವರ್ಕ್ ಇಂದ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿನಪ್ಪ. ಹಾಳು ಮಾಡಕ್ ಏನೇನ್ ವೇಷ ಹಾಕ್ಬೇಕು ಎಲ್ಲ ಒಂದ್ ರೌಂಡ್ ಆಯ್ತಾನೆ. ವಾಸು, ಟೈಮ್ ಕೈ ಕೊಟ್ರೆ ನೆಟ್ವರ್ಕ್ ಉಡಿಸಾಬಿಡುತ್ತೆ. ಬಿ ಕೇರ್ಫುಲ್. Made in Tokyo, made in USA. This is German granite, powerful. See, this is super gun, made in German. Super. See, this is advanced gun, super. But too cost. How much? 16 lakhs. Okay, done. ಕ್ಯಾಶ್ ರೆಡಿ ಇದೆ. ಹೊರದೇಶದಿಂದ ನಮಗೆ ತುಂಬಾ ಆರ್ಡರ್ಸ್ ಬರ್ತಾ ಇದೆ. ನಮಗೆ ಜಾಸ್ತಿ ಸಪ್ಲೈ ಬೇಕು. ಡೋಂಟ್ ವರಿ, ನೆಕ್ಸ್ಟ್ ವೀಕ್ ನಾನು ನಿಮಗೆ 3 ಕೋಟಿದ್ ಮಾಲ್ ಕೊಡ್ತೀನಿ. ಆದ್ರೆ ಪೇಮೆಂಟ್ ಸ್ವಲ್ಪ ಬಿಗಿನಿಂಗೇ ಬೇಕು. ಓಕೆ, ಡನ್. ಓಕೆ. ನಾನು ಕೇಳ್ತಾ ಇದ್ದೀನಿ, ನೀವು ಸುಮ್ಮನೆ ಹೋಗ್ತಾ ಇದ್ದೀರಲ್ಲ. ನೆಕ್ಸ್ಟ್ ಬೆಟ್ಟಿಂಗ್ ಯಾರು? ಡೆಡ್ಲಿ ವರ್ಸಸ್ ನ್ಯೂ ಫೇಸ್ ವಿಜಯ್. ಡೆಡ್ಲಿ ಮೇಲೆ 2 ಲಕ್ಷ. ಈ ಡೀಲು 1ಕ್ಕೆ 4. ಓಕೆ ಓಕೆ ಸರ್, ತುಂಬಾ ಸೋತ್ ಹೋಗಿದ್ದೀನಿ ಸರ್. ಇದು ನನ್ನ ಮನೆ ಪತ್ರ. ಇದನ್ನ ಇಟ್ಕೊಂಡು ದುಡ್ಡು ಕೊಡಿ ಸರ್. ಇಲ್ಲಿ ಕಳ್ಕೊಂಡಿದ್ದ ದುಡ್ಡು ಮತ್ತೆ ಪಡಿಬೇಕು ಅಂದ್ರೆ ಚಕ್ರವ್ಯೂಹದೊಳಗೆ ನುಗ್ಗಿ ಜೇಬೇರಿ ಬಾರಿಸಿ ಆಚೆ ಬಂದಂಗೆ. ಹೇಳು, ಎಷ್ಟು ಕೊಡ್ಲಿ? 25 ಲಕ್ಷ ಕೊಡಿ ಸರ್. ಅಷ್ಟಾಗಲ್ಲ, 15 ಲಕ್ಷ ಒತ್ತಲ್ಲಿ. ಆಯ್ತು ಸರ್.
ರಾಜಕೀಯದಲ್ಲಿ ಇದೆಲ್ಲ ಮಾಮೂಲಿ ಬಿಡಿ. ಅಧಿಕಾರ ಇದ್ದಾಗ ತಲೆ ಎತ್ಕೊಂಡ್ ಓಡಾಡೋದು, ಅಧಿಕಾರ ಕಳ್ಕೊಂಡ್ಮೇಲೆ ಈ ತರ ಗಂಡ್ಸತ್ ಮುಂಡೆ ತರ ತಲೆ ಮೇಲೆ ಬಟ್ಟೆ ಹಾಕೊಂಡ್ ಕೂತ್ಕೊಳೋದು. ಹೌದಾ? ನೋಡಪ್ಪ, ಮರ ಹಪ್ಕೊಂಡಾಗ ಹಪ್ಕೋ ಚಳವಳಿ, ಕತ್ತಿ ಮೇಲೆ ಕುಂತಾಗ ಕತ್ತಿ ಚಳವಳಿ, ತಮಟಿ ಹೊಡೆದಾಗ ತಮಟಿ ಚಳವಳಿ, ಹಿಂಗೆಲ್ಲ ನೀವು ಚಳವಳಿ ಮಾಡಿ ರಾಜಕೀಯದಾಗ ಬೇರೆಯವ್ರ ಕುರ್ಚಿ ಕಾಲು ಎಳಿತೀರಲ್ಲ, ಅದೆಲ್ಲ ನಿಮ್ಗೆ ರೂಢಿ ಆಗ್ಯದ. ಆ ಕುರ್ಚಿ ಕಾಲ್ ಎಳಿಯೋ ನ್ಯಾಕ್ ನಿನಗ್ ಗೊತ್ತಿದ್ರೆ ಯಾಕೆ ಈ ತರ ತಲೆ ಮೇಲೆ ಟವಲ್ ಹಾಕೊಂಡ್ ಕೂತ್ಕೊತಾ ಇದ್ದೆ? ದೇಶನೇ ಆಳ್ತಾ ಇದ್ದೆ. ಹೌದಾ ಮಗನ? ನಾನು ಸೋತಿದ್ ಕರಿ ಐತಿ, ನೀನೇನು ಗೆದ್ದಿ? ಬಿಡಿ ಸ್ವಾಮಿ, ನಮ್ಗೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ತುಂಬಾನೇ ಇದೆ. ನಾವು ಡೈಲಿ ಪೂಜೆ ಮಾಡ್ತೀವಿ, ನಮ್ಗೆ ಡೈಲಿ ಕಲೆಕ್ಷನ್ ಸೂಪರ್ ಆಗಿದೆ. ನೀವು ಒಂದ್ 5,000 ರೂಪಾಯಿ ಟೋಕನ್ ನೋಡಿ, ನಾಳೆಯಿಂದ ನಿಮ್ಮ ಅದೃಷ್ಟ ಹೆಂಗ್ ಚೇಂಜ್ ಆಗುತ್ತೆ ಅಂತ. ನನಗ ಹಲ್ವಾ ತಿನ್ಸಕ್ ಬರ್ತೀಯೇನ? ಗ್ಯಾಂಡ ಮುರುಗಾಗ ಹಲ್ವಾ ತಿನ್ಸಕ್ ಆಗುತ್ತಾ? ನೀವು ಬೇರೆ. ಇದು ನಮ್ಮ ಆಂಧ್ರ ಮುಖ್ಯಮಂತ್ರಿ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಇಬ್ರು ಡೀಪ್ ಆಗಿ ಡಿಸ್ಕಷನ್ ಮಾಡಿ ಇನ್ಮೇಲೆ ಆರೋಗ್ಯಕ್ಕೆ ಹಲ್ವಾಗ್ ಬದಲಾಗಿ ಆಯಿಲ್ಲೆಸ್ ಪೂರಿನೇ ಒಳ್ಳೇದು ಅಂತ ಆಯಿಲ್ಲೆಸ್ ಪೂರಿನೇ ಕೊಡ್ತಾರೆ ಬಾಸ್. ಪೂರಿನಾ? ಪೂರಿನೇ ಬಣ್ಣ ಬಣ್ಣ ನಾನೊಂದು ಪ್ರೀತಿಯ ಮಾಡಿದ ಬಿಟ್ಟೆ, ಕಣ್ಣ ಕಣ್ಣ ಸೆಳೆಯುತ್ತ ತಂತ್ರವ ಮಾಡಿದ ಮತ್ತೆ. ನೋಡಿ ನೋಡಿ ಇವಳನ್ನು ನೋಡಿ ಕಳೆದೋದನು ನಾನು, ಕ್ಯಾರಿ ಕ್ಯಾರಿ ಕರೆದೊಯ್ದಳು ಅವಳ ಲೋಕಕ್ಕೆ ನನ್ನ. ಮಿಚ್ಚು ಸುಳಿ ಮಿಚ್ಚು ಕಣ್ಣಲ್ಲೇ ಕಂಡಿನ, ಸಂಚು ಸಂಚು ಮಾಡುತ್ತಾ ಬಂದಿನ. ಬಣ್ಣ ಬಣ್ಣ ನಾನೊಂದು ಪ್ರೀತಿಯ ಮಾಡಿದ ಬಿಟ್ಟೆ, ಕಣ್ಣ ಕಣ್ಣ ಸೆಳೆಯುತ್ತ ತಂತ್ರವ ಮಾಡಿದ ಮತ್ತೆ. ನೋಡಿ ನೋಡಿ ಇವಳನ್ನು ನೋಡಿ ಕಳೆದೋದನು ನಾನು, ಕ್ಯಾರಿ ಕ್ಯಾರಿ ಕರೆದೊಯ್ದಳು ಅವಳ ಲೋಕಕ್ಕೆ ನನ್ನ. ನಿನ್ನ ಮಾತು ಕೇಳಿ ನಾ ಓಡಾಡಿ ಬಂದೆ, ನಿನ್ನ ಮನದ ಕೂಡಲಿರೋ ಹಾಡು ನನಗೆ. ಕಣ್ಣ ಮುಚ್ಚಾಲೆ ಆಟ ಆಡುವ ನಿನ್ನ ಕಣ್ಣೋಟ ಬ್ಯಾಡ ಕಾಣವ. ಸುಮ್ಮನಿದ್ದರು ಕೇಳ್ಕೊತಾನಿವ, ಹೊರಟೆ ಹೋದರು ಹುಡುಕುತ್ತಾನಿವ. ನನ್ನ ಎದೆಯ ಪೋರಿಯು, ಹೃದಯ ಕದ್ದ ಚೋರಿಯು. ನನ್ನ ಇವ ನೋಡಿ ಕವಿಯಾಗಿ ಬಿಟ್ಟನು, ನನ್ನ ಇವ ನೋಡಿ ಕವಿಯಾಗಿ ಬಿಟ್ಟನು. ಬಣ್ಣ ಬಣ್ಣ ನಾನೊಂದು ಪ್ರೀತಿಯ ಮಾಯದ ಬಿಟ್ಟೆ, ಕಣ್ಣ ಕಣ್ಣ ಸೆಳೆಯುತ್ತ ತಂತ್ರವ ಮಾಡಿದ ಮತ್ತೆ. ನನ್ನ ನಿನ್ನ ಜೋಡಿ ಮಾತೈತೆ ಮಾಡಿ, ನಾನ ತಪ್ಪಿ ಬಿದ್ದೆ ನಾನಿದನ್ನು ಕೇಳಿ. ಮೈಯಲ್ಲೆಲ್ಲ ಮಿಂಚು ಸಂಚಾರ, ಚೂರಾಗೋಯ್ತು ಹೃದಯ ಗೋಪುರ. ಏನೇ ಆಗಲಿ ಬಾನೆ ಬೀಳಲಿ, ನಾನೇ ನಿನ್ನಯ ಪ್ರೀತಿ ಸರ್ದಾರ. ನನ್ನ ಎದೆಯ ಚೋರನ್ನು ಹೃದಯ ಕದ್ದು ಹೋದನು. ಕತ್ತು ಗಮ್ಮತ್ತು ನಿನ್ನಲ್ಲೇ ಕಂಡನು, ಕತ್ತು ಗಮ್ಮತ್ತು ನಿನ್ನಲ್ಲೇ ಕಂಡನು. ಬಣ್ಣ ಬಣ್ಣ ನಾನೊಂದು ಪ್ರೀತಿಯ ಮಾಯದ ಬಿಟ್ಟೆ, ಕಣ್ಣ ಕಣ್ಣ ಸೆಳೆಯುತ್ತ ತಂತ್ರವ ಮಾಡಿದೆ ಮತ್ತೆ. ನೋಡಿ ನೋಡಿ ಇವಳನ್ನು ನೋಡಿ ಕಳೆದೋದನು ನಾನು, ಕ್ಯಾರಿ ಕ್ಯಾರಿ ಕರೆದೊಯ್ದಳು ಅವಳ ಲೋಕಕ್ಕೆ ನನ್ನ. ಮಿಂಚು ಸುಳಿ ಮಿಂಚು ಕಣ್ಣಲ್ಲೇ ಕಂಡಿನ, ಸಂಚು
ಯಾರನ್ನು ನೆಗ್ಲೆಕ್ಟ್ ಮಾಡಬೇಡಿ. ಬಿ ಅಲರ್ಟ್. ಅನುಮಾನ ಬಂದವ್ರನ್ನ ಫಿನಿಶ್ ಮಾಡಿ. ಗೊತ್ತಾಯ್ತಾ? ಮೂವತ್ತು, 35, 37, 40. 1 crore. 30 ಲಕ್ಷದ ಮಾಲ್ನ 1 ಕೋಟಿಗೆ ಕೇಳ್ತಾ ಇದೆಯಲ್ಲ, ನಿನಗೆ ಈ ಬಿಸ್ನೆಸ್ ಹೊಸ್ದಾ? ಅದು ಸರ್ ಡಿಪಾರ್ಟ್ಮೆಂಟಾ? ಅಲ್ಲ ಸರ್. ನೀನಲ್ಲ ಅಂದ್ರೆ ನಂಬೋದಕ್ಕೆ ನಾನೇನ್ ಬೆಲ್ಲ ತಿಂತಾ ಇದ್ದೀನ? ಏಯ್, ಒಬ್ಬನಿಗೆ 3 ಜನ ಹೊಡಿತಾ ಇದ್ದೀರಾ? ಇದು ರೂಲ್ಸ್ ವಿರುದ್ಧ. ಇದು ಅನ್ಯಾಯ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಂಕೆ ಹತ್ರ ಇಲ್ಲ. ನಿನಗೆ ಬೇಕಾದ್ರೆ ಒಳಗಡೆ ಹೋಗಿ ಕಾಪಾಡ್ಕೋ. ನಮಸ್ಕಾರ ಸಮಯ. ಏನ್ ತಿರ್ಗಾ ಬೋಳ್ಸ್ಕೊಂಡ್ಬಿಟ್ಟಿದ್ದೀರಾ? ಹೌದಪ್ಪ, ನೀ ಕೊಟ್ಟಲ್ಲ ತಿರುಪತಿ ತಿಮ್ಮಪ್ಪನ ಪೂರಿ ತಿಂದದಕ್ಕ ನನಗೆ ಲಾಸ್ ಆಗೈತಿ. ಅದಕ್ಕೆ ನಾವು ತಿರುಪತಿ ತಿಮ್ಮಪ್ಪನ್ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಟು. ಎಲ್ಲಿಗ? ಈ ಮಂಡ್ಯ ಜಿಲ್ಲೆಯಲ್ಲಿ ಹೊಸದಾಗಿ ಉಟ್ಕೊಂಡವ್ರು ಈಗ ಸಾಯಿ ಬಾಬಾ ಅಂತ. ಮಾರಣ ಬುದ್ಧಿ. ಇದೇನಾಗೈತಿ? ನಾವು ಹಳಿ ಕಾಲದ ರಾಜಕಾರಣಿಗಳು ಪಕ್ಷಾಂತರ ಮಾಡಿದ್ರೆ ಈಗಿನ ಕಾಲದ ರಾಜಕಾರಣಿಗಳು ಸಾರಾಸಟ್ಟಾಗಿ ದೇವ್ರನ್ನೇ ಚೇಂಜ್ ಮಾಡ್ತಾರ. ಕರ್ಮ ಕರ್ಮ. ಆಸ್ ಪರ್ ಇನ್ಫಾರ್ಮೇಶನ್ ನಮ್ ಜಾಗಕ್ಕೆ 5 ರಿಂದ 6 ಜನ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ. ಬಟ್ ನೋ ಪ್ರಾಬ್ಲಮ್. ನಾನು ಎಂಕೆ. ಕೇಜ್ನಲ್ಲಿ ವಿಜಯ್ನ ನೀನು ಮುಗಿಸ್ಬಿಡು. ದಾದಾ ನೋಡ್ತಾ ಇರಿ,
ನಾನ್ ಕೊಡೋ ಏಟಿಂದ ಆ ವಿಜಿ ವಿಲ ವಿಲ ಅಂತ ಒದ್ದಾಡಿ ಸತ್ತೋಗ್ತಾನೆ. ಅದನ್ನ ನೋಡಿದ ಅವ್ರ ಜನ ಅಲ್ಲಿಂದ ಪರಾರಿ ಆಗ್ತಾರೆ. ಗೊತ್ತು. ಜಾನಿ, मुस्तफा, मार दो साले को. अहमद, रहमान, हमीद. ಸರ್, ಈ MK ಅಲಿಯಾಸ್ ಫಾರೂಕ್ನ ಜೀವ ಸಹಿತ ಹಿಡಿದಿದ್ದೀನಿ. ವೆಲ್ ಡನ್ ವಿಜಯ್, ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ಪ್ರೌಡ್ ಆಫ್ ಯು. ನೀವು ಪರ್ಮಿಷನ್ ಕೊಟ್ರೆ ಇವನ್ ಕತೆ ಇಲ್ಲೇ ಮುಗಿಸ್ಬಿಡ್ತೀನಿ. ನೋ ನೋ ನೋ, ಡೋಂಟ್ ಗೆಟ್ ಇಮೋಷನಲ್. ಡೋಂಟ್ ಟೇಕ್ ದ ಲಾ ಇನ್ ಟು ಯುವರ್ ಓನ್ ಹ್ಯಾಂಡ್ಸ್. ಬ್ರಿಂಗ್ ಹಿಮ್ ಹಿಯರ್. ಅವನಿಗೆ ಕಾನೂನು ಡೆಫಿನೆಟ್ ಆಗಿ ಶಿಕ್ಷೆ ಕೊಡುತ್ತೆ. ಓಕೆ ಸರ್. ಎನಿವೇ ವಿಜಯ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಆಲ್ ದ ಬೆಸ್ಟ್.